ಧನ್ಯವಾದಗಳು. ಮತ್ತೊಮ್ಮೆ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಈಗ ಶ್ರೀಯುತ JM ರಾಜಶೇಖರ್ ಸರ್ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ನಿಮ್ಮೆಲ್ಲರೂ ಒಂದು ಜೋರಾದ ಚಪ್ಪಾಳೆ. ವೇದಿಕೆಯ ಮೇಲಿನ ಎಲ್ಲ ಶರಣರಿಗೆ ನಾನು ಶರಣಾರ್ಥಿಗಳನ್ನು ಹೇಳ್ತೇನೆ. ನಿಮ್ಮ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಶರಣಾರ್ಥಿಗಳು. ನಮ್ಮ ಕನ್ನಡ ನಾಡು ಶರಣ ಸಂಸ್ಕೃತಿಗೆ ಆಧಾರ ಸ್ತಂಭವಾಗಿರುವಂಥದ್ದು. ನಾವಿವತ್ತಿನ ದಿವಸ ಏನು ಸಾಹಿತ್ಯ ಬರ್ತಿದ್ದೀವಿ ಅಂತಂದ್ರೂ ಕೂಡ ಆ ಸಾಹಿತ್ಯಕ್ಕೆ ಮೂಲ ಆಧಾರ ವಚನ ಸಂಪತ್ತು. ಕಳಬೇಡ ಕೊಲಬೇಡ ಅನ್ನುವಂತಹ ಒಂದು ವಚನ. ಅಕ್ಕ ಮಹಾದೇವಿಯವ್ರದಿನ್ನ ಬಸವಣ್ಣವ್ರ ತತ್ವಚನ ಇದೆ. ನಮ್ಮ ಅಕ್ಕ ಮಹಾದೇವರು ಹೇಳ್ತಾರೆ, ಸಾರಿ, ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಹೇಳ್ತಾರೆ. ನಾನು ಪೂರ್ಣ ಭಾಷಣ ಟೈಮ್ಸ್ ಇದಿರೋದು ಸ್ವಲ್ಪ ಶಾರ್ಟ್ ಆಗಿರ್ತದೆ. ಆ ವಚನಗಳನ್ನ ಓದಿದ್ರು ಸಾಕು. ನಮ್ಮಲ್ಲಿ ಜಾಗೃತಿ, ಆತ್ಮ ಜಾಗೃತಿ ಮೂಡುತ್ತೆ. ಈಗ ನಮ್ಮಲ್ಲಿ ವೇದಿಕೆ ಮೇಲೆ ಏನು ಅಂತ ಭೀಮಪ್ಪ ಗಡದವ್ರನ್ನ ನಾನು ನೇರವಾಗಿ ಮುಖಾಮುಖಿ ನೋಡಿದ್ದು ಫಸ್ಟ್. ನನ್ನ ಹೆಸರಿನಲ್ಲಿ ಯಾವುದು ಮಾಹಿತಿ ಕೃತಜ್ಞ JM ರಾಜಶೇಖರ್ ದತ್ತಿ ಪ್ರಶಸ್ತಿ ತಗೊಂಡಿರುವಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಸೇರಿಸ್ಬೋದು 12-13 ಜನ ಇರಬೇಕು ಅನ್ಕೊತಿದ್ದಾರೆ. ನಾನು ಎಲ್ಲೋ ನೇರವಾಗಿ ಭೇಟಿ ಮಾಡಿಲ್ಲ. ಯಾಕಂದ್ರೆ ನಾನು ಕೊಟ್ಟಿಲ್ಲ ಆ ದುಡ್ಡನ್ನ, ಆ ಹಣ ನಾನು ಕೊಟ್ಟಿಲ್ಲ. ನನ್ನನ್ನು ಗುರುತಿಸಿ ಇವತ್ತಿನ ದಿವಸ ಈ ಪ್ರಶಸ್ತಿಗೆ ಆಹ್ವಾನ ಮಾಡಿದ್ದಾರೆ. ಇದೇ ರೀತಿ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತಿನ P ಮಹೇಶ್ ಅವರು 1 ಲಕ್ಷ ರೂಪಾಯಿನ ನನ್ನ ಹೆಸರಿನಲ್ಲಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಕನ್ನಡ ನಾಡಿನ ಸಾಧಕರನ್ನ ಗುರುತಿಸುವಂತ ಇದು ರಾಜಶೇಖರನಿಗೆ ಒಬ್ಬನಿಗೆ ಸೀಮಿತ ಆಗಬಾರ್ದು. ಕೂತಿರೋ ಪ್ರತಿಯೊಬ್ಬರ ಹೆಸರಿನಲ್ಲೂ ಒಂದು ದತ್ತಿ ಪ್ರಶಸ್ತಿ ಮಾಹಿತಿಗೆ ಸಂಬಂಧಪಟ್ಟಂತೆ ಆಗ್ಲಿ, ಏನ್ ತೊಂದರೆ ಇದೆ. ಈಗ ನಮ್ಮ ನರಸಿಂಹಮೂರ್ತಿ ಸರ್ ನೋಡೋರು ಹಿಂದೂ ಕೂತಿದ್ರು, ಕರೆದು ಬರ್ಬೇಕು, ಅವ್ರು ಕರೆದರೂ ಬರ್ಬೇಕಿಂತ ಕಾರ್ಯಕ್ರಮಗಳಲ್ಲಿ ಅನ್ನುವಂಥದ್ದು ಅವ್ರು ನೋಡಿದ್ರು ಗೊತ್ತಾಗುತ್ತೆ. ಅವರು ಮತ್ತೆ ನಮ್ಮ ವೀರೇಶ್ ಬೇಡೂರ್ ಸರ್ ಇವರು ಕೂಡ ನನ್ನ ಹೆಸರಿನ ಪ್ರಶಸ್ತಿ ತಗೊಂಡಿದ್ದಾರೆ. ನನಗೆ ಹೆಮ್ಮೆ ಏನು ಅಂದ್ರೆ ರಾಜಶೇಖರನ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡೋದು ಇಂಪಾರ್ಟೆಂಟ್ ಅಲ್ಲ, ಮಾಹಿತಿ ಹಕ್ಕಿನಲ್ಲಿ ಅಂಥ ಒಂದು ಪ್ರಶಸ್ತಿಗೆ ಅರ್ಹತೆಯನ್ನ ಗಳಿಸುವಂತಹ ಒಂದು ಸಾಹಿತ್ಯ ರಚನೆ ಹೋರಾಟವನ್ನು ಮಾಡುವಂಥದ್ದು ಇಂಥ ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರಾಗಬೇಕು ಅನ್ನೋದು. ದರ್ಬಾರ್ ಮಾಡಿ ಅಂತ ಹೇಳ್ತಾರೆ. ಈಗ ಸರ್ ಹೇಳ್ತಾ ಇದ್ರು, ಕಡೆಗೆಲ್ಲ ಹೇಳಿದ್ರು ದರ್ಬಾರ್ ಅಂತ ಯಾವುದೋ ಒಂದು ಪದ ಬಳಸ್ತಾರೆ. ನನ್ನ ದರ್ಬಾರ್ ನಾನು ಇಟ್ಟಿರ್ಬೇಕು, ನನಗೆ ಮಾಡೋ ದರ್ಬಾರ ನೀನೇ ಸರ್ದಾರ ಅಂತ ಕನ್ನಡಿಗರಿಗೆ ಹೇಳ್ತಾ ಇದ್ದಾರೆ. ಮಾಹಿತಿಯನ್ನು ದರ್ಬಾರ್ ಪುಸ್ತಕ ಬರೆದಿದ್ದೀನಿ. ಅದು ಮನೆಯಿಂದ ರಾಜನ ಮಹಾರಾಜರ ರಾಜ್ಯಭಾರ ಅಂತ ಬರ್ತಿದ್ದೀನಿ ನಾನು. ಅಂದರೆ ನಿಜಕ್ಕೂ ರಾಜ್ಯಭಾರ ಮಾಡಬೇಕಾಗಿರೋದು ಯಾರು? ನೀವು ಅದನ್ನು ವಿಚಾರ ಮಾಡಿ ಫಸ್ಟ್. ನನ್ನ ಉದ್ದೇಶ ಒಂದೇ, ಮಾತು ಕಡಿಮೆ ಆಡಬೇಕು, ಕೆಲಸ ಜಾಸ್ತಿ ಮಾಡಬೇಕು. 6 ವರ್ಷ ಸತತವಾಗಿ ಮತ್ತೆ ನಾನು ಮಾಹಿತಿ ದರ್ಬಾರ್ ಬಂದಾಗ ನನ್ನ ಜೊತೆಗೆ ಇದ್ದವರು ನಮ್ಮ ವೀರೇಶ್ ಸರ್, ಆಮೇಲೆ ನಮ್ಮ ಮುರಳೀಧರ್ ಸರ್, ಇಂಥವ್ರ ಇದ್ದಾರೆ. ಅವನ್ನೆಲ್ಲ ಬಳಸ್ಕೊಂಡಿದ್ರು. ಇಲ್ಲಿ ಫೋಕಸ್ ಮಾಡೋದದ್ದು, ನೀವು ರಾಜ್ಯಾದ್ಯಂತ ಬಂದಿದ್ದೀರಿ, ನಿರಂತರವಾಗಿ ಈ ರೀತಿ ಎಲ್ಲೇ ಕಾರ್ಯಕ್ರಮಗಳನ್ನು ನಡೆದ್ರು ನೀವು ಭಾಗವಹಿಸಬೇಕು. ಯಾಕೆಂದ್ರೆ ಕೆಲವೊಂದು ಬಾರಿ ಕೇಳುವಿಕೆಯ ಮೂಲಕ, ಮಾತುಗಳನ್ನು ಕೇಳುವಿಕೆಯ ಮೂಲಕ ನಮ್ಮಲ್ಲಿ ಒಂದು ನಾವಿಯಿಂದ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಶಕ್ತಿ ಬರುತ್ತೆ. ಅವಾಗ ಅಂಥ ಒಂದು ಶಕ್ತಿ ಆತ್ಮ ಜಾಗೃತಿ ಆಗಬೇಕೇ ಹೊರತು ಬೇರೆ ಯಾವುದೋ ರೀತಿ ಆಗಬಾರ್ದು. ಹಾಸ್ಯ ಪ್ರಜ್ಞೆ ಇರಬೇಕು ಅನ್ನುವಂಥದ್ದು ನಮ್ಮ ಮಾಹಿತಿಗೂ ಬಳಸೋದ್ರ ಮೂಲಕ ಇದು ಗಂಭೀರವಾದ ಹೋರಾಟ ಹಾಗೆ ಹೀಗೆ ಅಂತ ನಾವು ಹೇಳ್ತೀವಲ್ಲ. ಬಟ್ ನನಗೆ ಈಗ ಇಲ್ಲಿ ನಮ್ಮ ಭೀಮಪ್ಪ ಗಡ ಸರ್ ಹೇಳಿರಲ್ಲ, ಅವರ ಆ ಮಾಹಿತಿ ಹಕ್ಕಿನ ಬಳಸುವಿಕೆಯಲ್ಲಿ ಅವರು ಕಂಡುಕೊಂಡ ಅನುಭವದಲ್ಲಿ ಹಾಸ್ಯವನ್ನ ಹೇಗೆ ಮಿಶ್ರ ಮಾಡಬಹುದು, ಎಷ್ಟು ಹಾಸ್ಯವನ್ನ ಕರಗತ ಮಾಡಿಕೊಂಡಾಗ
ಒಂದು ವಿಷಯವನ್ನ ಎಷ್ಟು ನೇರವಾಗಿ ನಿಮ್ಮ ಹೃದಯಕ್ಕೆ ತಲುಪಿಸ್ಬೇಕು ಅನ್ನೋದಕ್ಕೆ ಅವರು ಉದಾಹರಣೆ ಆದ್ರು. ನಾನು ಇವಾಗ ನಾವೀಗ ಗಂಭೀರವಾಗಿ ಮಾತಾಡ್ತಾ ಇದ್ದೀನಿ ಆಕ್ಚುಲಾಗಿ, ಆದ್ರೆ ಅವ್ರನ್ನ ಅಷ್ಟನ್ನು ಸರಳವಾಗಿ ಮಾತಾಡ್ತಾ ಹೋಗ್ಬಿಟ್ಟು. ಅಫ್ಕೋರ್ಸ್ ನಾನು ವೀರೇಶ್ ಬೇಡೂರ್ ಸರ್ ಅವರು ಹಿರಿಯರು, ಅವರ ಮಾತನ್ನು ನಾನು ಕೂಡ ಅನುಮೋದಿಸ್ತೇನೆ. ಮಾಧ್ಯಮಗಳು TRP ಮತ್ತು ಸಾರ್ವಜನಿಕ ಕೀರ್ತಿ ಮತ್ತು ಹಣದ ಬೆನ್ನಿಂದ ಕೂತ್ಕೊಂಡಿದ್ದಾರೆ. ಯಾಕೆ? ಅಲ್ಲಿ ನಿಜಕ್ಕೂ ಸಂಪಾದಕರೇ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಮಾಧ್ಯಮಗಳಿಗೆ ಸಂಪಾದಕರಿಲ್ಲ. ನಾನು ಮಾಧ್ಯಮಗಳೊಂದನ್ನು ಪುಸ್ತಕ ಬರೆದಿದ್ದೀನಿ. ನೀವು ನಂಬರ್ 1 ಪತ್ರಕರ್ತರಾಗಬೇಕು ಅಂತ ಪುಸ್ತಕ ಬರೆದಿದ್ದೀನಿ ನಾನು ಆಕ್ಚುಲಿ. ಮಾಧ್ಯಮ ಪತ್ರಿಕೋದ್ಯಮ ವರ್ಸಸ್ ಪತ್ರಿಕೋದ್ಯಮ ಅಂತ ಬರೆದಿದ್ದೀನಿ. ಅವ್ರು ಪತ್ರಿಕೋದ್ಯಮ ವೃತ್ತಿಪರರು ಇರ್ಬೋದು, ನಾವು ಸ್ವತಂತ್ರ ಪತ್ರಿಕೋದ್ಯಮಗಳು. ನೀವು ಆಕ್ಚುಲಿ ಹವ್ಯಾಸಿ ಪತ್ರಿಕೋದ್ಯಮ ಬರಹಗಾರ ಪ್ರತಿಯೊಬ್ಬನು ಪತ್ರಕರ್ತನೇ. ನಾನು ಮಾಧ್ಯಮ ಇದೆ, ನಾನು NRI ರಿಜಿಸ್ಟರ್ ಮಾಡಿಸಿದ್ದೀನಿ ಅಂದ ತಕ್ಷಣ ನಾನು ದೊಡ್ಡ ಬೀಡು ಪಂಡಿತ ಅಲ್ಲ. ಪತ್ರಕರ್ತರು ಇವರು ಸುದ್ದಿ ಮಾಡೋದು ನೋಡಿದ್ರೆ ಶಿವ ನಿಯತ್ತಿರೋರು ಯಾರು ಅವರ ಸುದ್ದಿಗಳನ್ನು ನೋಡೋದೇ ಇಲ್ಲ. ಈಗ ನೀವು ಒಬ್ಬ ಹೋರಾಟಗಾರರು ಅಂತ ಹೇಳ್ಬೇಕು, ಕಾರ್ಯಕರ್ತರು ಅಂತ ದಯವಿಟ್ಟು ಕರಿಬೇಡಿ. ನನಗೆ ಬಹಳ ನಾಚಿಕೆ ಆಗುತ್ತೆ, ಖಂಡಿತ ನನಗೆ ಬೇಸರನೂ ಆಗುತ್ತೆ, ನೋವು ಅನ್ಸುತ್ತೆ, ಸಂಕಟ ಆಗುತ್ತೆ. ನೀವು ಕಾರ್ಯಕರ್ತರ ನನ್ನ ಪ್ರಶ್ನೆ ಮಾಡ್ತಾರೆ, ರಾಜ್ಯದ ಮೂಲೆಯಿಂದ ಸರ್ ಮಾಹಿತಿ ಹಾಕೋ ಕಾರ್ಯಕರ್ತರಕ್ಕೆ ಏನ್ ಮಾಡಬೇಕು ಸರ್? ಏನ್ ಮಾಡಬೇಕಾದ್ರೆ ಮಾಹಿತಿ ಹಾಕೊಂಡ್ಬಿಟ್ಟು ಭಿಕ್ಷೆ ಬೇಡ್ಕೊತ ಹೋಗ್ಬೇಕು ಅಷ್ಟೇ. ಕಾರ್ಯಕರ್ತರಾಗ್ಬೇಕು. ನಾವ್ಯಾರು ಭಾರತ ದೇಶದ ಡಾಕ್ಟರ್ BR ಅಂಬೇಡ್ಕರ್ ಅಂತಹ ಒಬ್ಬ ಸಂವಿಧಾನ ರಚನೆ ಮಾಡಿರುವ ಮಹಾಪುರುಷ ಬಂದಿರುವಂತಹ ಸಂವಿಧಾನದ ಪೌರತ್ವವನ್ನು ಪಡೆದುಕೊಂಡಿರುವಂತಹ ನಾನು ಆ ಒಂದು ಸ್ಥಾನದಲ್ಲಿ ನನ್ನನ್ನು ವಿಚಾರ ಮಾಡಬೇಕೇ ಹೊರತು ಕಾಸು ಕಟ್ಟಡಂತ ಕಾರ್ಯಕರ್ತರು ಅಂತ ಹೇಳೋದು ಯಾವ ನ್ಯಾಯ ಸರ್ ಇದು? ಆ ಪೌರತ್ವ, ಭಾರತ ದೇಶದ ಪೌರತ್ವ ಬೇಕು ಅಂತ ವಿದೇಶದಲ್ಲಿರೋ ಪ್ರಯತ್ನ ಮಾಡ್ತಾನೆ. ನಾವಿಲ್ಲಿ ಪೌರತ್ವ ಹೊಂದಿದ್ದೀವಿ. ನಮ್ಮದು ರಕ್ತನೇ ನಮ್ಮ ರಕ್ತ, ನಾವು ಓಡಾಡ್ತಿರೋ ಭೂಮಿ, ನಲ್ಲಿರೋ ಗಾಳಿ, ಇಲ್ಲಿರೋ ನೀರು, ಪ್ರತಿಯೊಂದು ಪಂಚಭೂತಗಳೆಲ್ಲ ನಾವು ಭಾರತದ ಪೌರರು ಅಂತ ಎದ್ದು ನಿಂತು ಸಾಕ್ಷಿಯಾಗಿ ನಿಂತು ಹೇಳ್ತವೆ ಒಂದೊಂದು ವಿಷಯಾಂಶಗಳು. ನಾವೇನ್ ಮಾಡ್ತಾ ಇದೀವಿ? ಕಾರ್ಯಕರ್ತರು ಅವಕ್ಕೂ ಕಾರ್ಯಕರ್ತರು ಐಡೆಂಟಿಟಿ ಕಾರ್ಡ್ ಬೇಕು. ನಿಮಗೆ ಐಡೆಂಟಿಟಿ ಕಾರ್ಡ್ ಬೇಕೇನ್ರಿ? ಆಧಾರ್ ಕಾರ್ಡ್ ಇರ್ಬೇಡ್ರಿ, ಬಿಡತ್ತೆ ಹೋಗ್ತ ಮತದಾರ ಕಾರ್ಡ್ ಇರ್ಬೇಡ್ರಿ, ಅದೇ ನಿಮ್ಮ ಐಡೆಂಟಿಟಿ ಕಾರ್ಡ್ ಮಾಹಿತಿ ಬಳಸೋದಕ್ಕೆ ಅಲ್ಲಿ ಯಾರು ಕೊಡಬೇಡಿ. ಅದನ್ನ ಯಾರು ಕೂಡ ದಯವಿಟ್ಟು ನಿಮ್ಮ ಮನೆಯ ವಿಳಾಸದ ಕಾರ್ಡ್ಗಳನ್ನ ಕೊಡಬೇಡಿ. ಆಮೇಲೆ ನನ್ನ ಮಾಹಿತಿಕರ ವಿಷಯದ ಬಗ್ಗೆ ಒಂದು 2 ನಿಮಿಷ ಸರ್, ಏನೋ ಅನ್ಕೊಳ್ಳೋಕೆ ಹೋಗ್ಬೇಡಿ. ಇವ್ರು ಸಿಕ್ಕಾಗ ನಾ ಹೇಳ್ದೆ ಹೋದ್ರೆ ಜ್ಞಾನ ಅಪರಾಧ ಆಗ್ಬೋದು. ನಾವೆಲ್ಲ ಗ್ರಾಮಾಂತರದಿಂದ ಬಂದಿರುವಂಥವ್ರು. ನಮಗೆ ಸಿನಿಮಾ, TV, ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ಪು ಬೇಕಾಗಿಲ್ಲ. ಪುಸ್ತಕಗಳು ಬೇಕು. ಪುಸ್ತಕಗಳನ್ನು ದಯವಿಟ್ಟು ಪುಸ್ತಕಗಳನ್ನು ತಲೆ ಎತ್ತಿ ನಿಲ ಮಾಡ್ತಾರೆ. ಯಾವ್ದ್ರ ಕಣ್ಣು ಹಾಳಾಗ್ತಾವ ಅಷ್ಟೇ. ಮೊಬೈಲ್ ನೀವು ಬಳಸಿ ನೋಡ್ರಿ 100% ಕಣ್ಣುಗಳು ಬೇಗ ಹೋಗ್ತವೆ. ಟಿವಿಯನ್ನ ನೋಡೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಅಂಶಗಳು ನಿಮ್ಮ ಮನೆ ಒಳಗೆಲ್ಲ ಓಡಾಡ್ತವೆ. ಬರೀ ಮನೆ ಹಾಳ ಧಾರಾವಾಹಿಗಳು, ಯಾರ್ದೋ ಗಂಡ, ಯಾರ ಗಂಡ ಯಾರು ಯಾರಿಗೂ ಗೊತ್ತಾಗತ್ತಲ್ಲ ಅನುಮಾನ. ಬರೀ ಮನೆ ಹಾಳು ಮಾಡುವಂಥದ್ದು, ಹೃದಯವನ್ನ ಹಿಂಡುವಂಥವು, ಮನಸ್ಸಿಗೆ ಘಾಸಿಗೊಳಿಸುವಂಥವು. ಒಂದು ಏನಾದರೂ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಟಿವಿಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಮುದ ಕೊಡ್ತಾವ ಅಂದ್ರೆ ಆ ಸರಿಗಮಪ ಮಕ್ಕಳ ಕಾರ್ಯಕ್ರಮ, ಹಾಡಿನ ಕಾರ್ಯಕ್ರಮ ಬಿಟ್ಟರೆ ಬೇರೆ ಯಾವ ಕಾರ್ಯಕ್ರಮಗಳು ಮನೆ ಹಾಡ್ತಾರ. ಎದ್ದ ತಕ್ಷಣ ನಾವು ಗಾಯತ್ರಿ ಮಂತ್ರನೋ, ಈಗ ನಾವು ಇಲ್ಲಿ ಒಬ್ಬ ಹೋರಾಟಗಾರ ಕೇಳ್ತಾ ಇದ್ದೀವಿ, ಕೂತು ಹಾಡಿದ್ರಲ್ಲ ಕ್ರಾಂತಿಗರು, ಆ ಕಲಾವಿದರಿಗೆ ಅಭಿನಂದನೆ ಹೇಳ್ತೀವಿ, ಚೆನ್ನಾಗಿ ಹಾಡಿದ್ರು ಅವರು ನೋಡೋದಕ್ಕೆ. ಆದರೆ ಅವ್ರಿಗೂ ಕೂಡ ಈ ಸರಸ್ವತಿ ಶ್ಲೋಕ ಗೊತ್ತಿಲ್ಲ. ಇದು ನಮ್ಮ ಪರಿಸ್ಥಿತಿ. ನಾವು ಮೊದಲು ಕಲಿಬೇಕಿರೋದು ಸರಸ್ವತಿ ಸಂಸ್ಕೃತಿ. ಎದ್ದ ತಕ್ಷಣ ಕೈಯಲ್ಲಿ ಚೆನ್ನಾಗಿ ಅಳೆಗಾಡಿಸ್ಕೊಂಡು ಮುಟ್ಕೊಂಡು ಸರಸ್ವತಿ ಸ್ತೋತ್ರ ಹೇಳಿ ಕೈ ತೆಗೆದುಬಿಟ್ಟು ಇಡೀ ದಿವಸ ಜಯದ ಹಾದಿ, ಜ್ಞಾನದ ಜಯದ ಹಾದಿ.
ಜ್ಞಾನದ ಸಿಂಹ ಗರ್ಜನೆಯನ್ನು ಕನ್ನಡಿಗರು ಮಾಡಬೇಕು. ಹಂಗಾದ್ರೆ ಏನ್ ಮಾಡಬೇಕು? ನಾವು ಗ್ರಾಮಾಂತರದಲ್ಲಿರೋ ಸಾಮಾನ್ಯ ಗ್ರಾಮ ಪಂಚಾಯತಿ ಗರ್ಜೆ ಹಾಕ್ತೀವಿ. ಯಾವ ಆಧಾರದ ಮೇಲೆ ಹಾಕ್ತೀವಿ? ಎಷ್ಟು ಜನ ಇಲ್ಲಿಗೆಲ್ಲ ಮನೆಗಳನ್ನು ಕಟ್ಕೊಂಡಿದ್ದಾರೆ? ಗ್ರಾಮ ಠಾಣಾ ವ್ಯವಸ್ಥೆಯಲ್ಲಿ ಗ್ರಾಮ ಠಾಣಾ ಆಸ್ತಿಗಳನ್ನು ಯಾರ್ಯಾರೋ ಬಳಸ್ಕೊತಾ ಇದ್ದಾರೆ. ಇದು ನನ್ನ ಆಸ್ತಿ ನಿನ್ನ ಆಸ್ತಿ ಅಂತ ಬದಲಾಗ್ತಾ ಇದ್ದಾರೆ. ಕೋರ್ಟ್ಗಳು ಹೋಗಿ ಕೋರ್ಟ್ಗಳು ನ್ಯಾಯ ಕೊಡೋ ಪರಿಸ್ಥಿತಿಗಳು ಅವ್ರು ಕೂತ್ಕೊಂಡಿಲ್ಲ. ಆ ಪರಿಸ್ಥಿತಿ ಇದೆ. ಕಟ್ಕಟ್ಟೆ ನಿಂತ್ಕೊಂಡು ಸರ್ ಆ ಮೇಡಮ್ ಅಂತ ಇದು ಮಾಡಿ ನಾನು ಒಂದಿಷ್ಟು ಮಾತು ಹೇಳ್ಬೇಕು ಅಂದ್ರೆ ನೀವು ಮಾತಾಡ್ಬೇಡ್ರಿ, ನಿಮ್ ಲಾಯರ್ ಕೂಡ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲೇ ಇದ್ದೀನಿ ಕೋರ್ಟ್ನಲ್ಲಿ. ಒಂದ್ ದಿವಸ ನಾನು ಕೋರ್ಟ್ನಲ್ಲೇ ಇದ್ದೀನಿ, ಹೊರಗಡೆ ಇದ್ದೀನಿ. ಕರ್ದಾಗ ನಾನು ಕಾಲ್ಔಟ್ ಮಾಡ್ಯಲ್ಲ. ಮುಂಜಾನೆ ಕರ್ದದ್ ಬಿಟ್ರೆ ಸಂಜೆ ಕಾಲ್ಔಟ್ ಮಾಡಿದ್ರೆ ನಾನು ಅಲ್ಲೇ ಇದ್ದೀನಿ. ಬೆಳಗ್ಗೆ ನೋಡಿದ್ರೆ ವಾರಂಟ್ ಅಂತ ಬಂದಿದೆ ಅದಕ್ಕೆ ನನಗೆ. ಅವನು ಬಂದು ಪೊಲೀಸ್ನ್ಯಾವ ನೀನು ಪೊಲೀಸ್ ನಾನು ಡ್ಯೂಟಿ ಬಿಟ್ಟು ಹೋಗಕ್ ಹೋಗಿ 2,000 ಕೊಡ್ರಿ ಅಂತ ನೌಕರಿ ಬಿಟ್ಟು ಹೋಗ್ಬೇಕ. ನನಗೆ ಅದು ಇವ್ರ ಹತ್ರ ಹೋಗಿ ಕೇಳಕ್ ಹೋಗ್ಬೇಕ. ಕಾನೂನು ನ್ಯಾಯಾಂಗ ಕೂಡ ತನ್ನ ಸತ್ವವನ್ನ ಜಾಸ್ತಿ ಮಾಡ್ಕೋಬೇಕಾಗಿದೆ. ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಹಾಕುವಾಗ ಭೂಮಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳಿದ್ದಾಗ ನಮ್ಮ ನೀವು ಇಂಪಾರ್ಟೆಂಟ್ ಇದೆ ಸರ್ ಅಂತ ಕೇಳ್ತಾರೆ. ಕರ್ನಾಟಕ ರಾಜ್ಯ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತ ಕಾಯ್ದೆ ಇದೆ. ಎಷ್ಟು ಜನ ಓದಿದ್ದೀರಿ? ಎಷ್ಟು ಜನ ನೀವು ಹಳ್ಳಿಯಿಂದ ಬಂದಿದ್ದೀರಿ? ನೀವು ಓದಿದ್ದೀರಿ. ಮತ್ತೆ ಥ್ಯಾಂಕ್ ಯು ಸರ್. ಇನ್ನೂ ಓದಬೇಕು, ಜಾಸ್ತಿ ಓದಿ. ಅದರಲ್ಲಿ ತುಂಬಾ ಅತ್ಯಂತ ಇಂಪಾರ್ಟೆಂಟ್ ಇರೋದು ಮನೆ ಮುಂದೆ ಏನ್ರಿ ದುಡ್ಡು ಕೊಟ್ಟು ಇವರಿಗೆ ನಾಳೆ ಹಾಕಿಸೋಕ್ಕಾಗಲ್ವ? ಕಲಂ 24 ವೈಲೇಟ್ ಮಾಡ್ಕೊಂಡು ಅವ್ರವರೇ ನೀರಿನ ಸಂಪರ್ಕ ತಗೊಳ್ಳೋದು. ಯಾಕದ ಆಸ್ತಿ ಸಾರ್ವಜನಿಕ ಆಸ್ತಿ. ಗ್ರಾಮ ಪಂಚಾಯತಿ ಸಂಪನ್ಮೂಲ ಹೋಗ್ಬೇಕು. ಇನ್ನೊಂದು ಕಲಂ 64 ಅಡಿಯಲ್ಲಿ ನೋಡಿ ನೀವು. ಆ ಕಲಂ 64ರಲ್ಲಿ 1, 2, 3, 4 ಕಲಮ್ಸ್ ಬರ್ತಾರೆ. ಅವ್ರು ದಯವಿಟ್ಟು ಅದನ್ನು ಓದಿ. ಅವುಗಳನ್ನು ವೈಲೇಷನ್ ಮಾಡ್ತಾರೆ, ಬಿಲ್ಡಿಂಗ್ ಕಟ್ತಾರೆ. ಇನ್ನೊಂದು ಕಲಂ 65(1) ಅಂತ ಬರ್ತಾರೆ. ಗ್ರಾಮ ಸ್ವರಾಜ್ ಕಾಯ್ದೆ 1993ರ ಕಲಂ 65(1) ಪ್ರಕಾರ ಅಂತಹ ಇಲ್ಲೀಗಲ್ ಕಟ್ಟಡ, ಕಾನೂನು ಬಾಹಿರವಾಗಿ ನೀವು ಕಟ್ಟಡ ಕಟ್ಟಿರ್ತಾರೆ, ಅದನ್ನ ನಿಷೇಧಿಸುವ ಅಧಿಕಾರ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗೆ PDOಗೆ ಇರ್ತದೆ. ಎಷ್ಟು ಜನ ಗೊತ್ತು ನಮಗೆ? ಗೊತ್ತಾಗಿಲ್ಲ. ಯಾಕೆ ಗೊತ್ತಲ್ಲ? ಯಾಕೆ ಫೋನ್ ಮಾಡ್ಬಿಟ್ರೆ ವೀರೇಶ್ ಸರ್ ಹೇಳ್ತಾರೆ, ರಾಜಶೇಖರ್ ಸರ್ ಹೇಳ್ತಾರೆ, ಡಿಮಾಂಡ್ ಹೇಳ್ತಾರೆ. ಹೌದು ಅದಕ್ಕಿರೋದು ನಮ್ಗೆ ಹೇಳ್ಕೊಡೋಕೆ ಇರೋದು ಅಂತಾರೆ. ಇದಕ್ಕೆ ಏನ್ ಹೇಳ್ಬೇಕು? ನೀವು ಸ್ವತಂತ್ರವಾದ ನಿರ್ಧಾರ ತಗೋಬೇಕು. ನನ್ನ ಪ್ರಕಾರ ಅದು ಹೋರಾಟಗಾರರು ಅಲ್ಲ, ನಾಗರಿಕ ಮಹಾರಾಜರು. ನೆನಪಿಟ್ಕೊಳ್ಳಿ, ಮತದಾರನೇ ನಿಜವಾದ ಮಹಾರಾಜ, ಮತದಾರನೇ ದೊರೆ. ಊಟ ಹಾಕಿಸ್ಕೊಂಡಾರಲ್ಲ ಅದೇನ್ರಿ ದೊರೆಗಳಾಗ್ತಾರೆ? ಅದೇನ್ ದೊರೆಗಳಾಗ್ತಾರೆ? ನನ್ನ ಮೂಲಭೂತ ಪ್ರಶ್ನೆ ಕಾಡ್ತಾ ಇರೋದು. ಮತದಾರ ನಾನು ದಾನ ಕೊಡ್ತಾ ಇದ್ದೀನಿ, ಹೋಗ ನನ್ನ ಕೊರಗೆ ನಾನು ಕೆಲಸ ಮಾಡೋದು. ಅಲ್ಲೇನಾಗ್ತಾ ಇದೆ? ನಾವು ಕಟ್ಟೋ ತೆರಿಗೆಯನ್ನು ಅವ್ರ ಸಂಪತ್ತನ್ನ ಮಾಡ್ಕೊತಾ ಇದಾರೆ. ಅವ್ರ ಮಕ್ಕಳಿಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ತಾ ಇದ್ದಾರೆ. ನಾನು ತೆರಿಗೆ ಕಟ್ತಾ ಇದ್ದೀನಿ, ಕಷ್ಟಪಟ್ಟು ದುಡಿತಾ ಇದ್ದೀನಿ. ಆದ್ರೆ ಅವ್ರು ನೋಡಿದ್ರೆ ನನ್ನಿಂದ ಮತ ಹಾಕಿಸ್ಕೊಂಡವರು ಏನು ರಾಜ ಬೀದಿಯಿಂದ ರಾಜ ಮರ್ಯಾದಿಂದ ಅದು ಗೌರವ ಅಂತ. ನನಗೇನದು ಗೌರವ ಅಂತ ಅನಿಸ್ತಾ ಇದೆ. ಯಾರು ಸರ್ಕಾರದ ಅರ್ಥಾತ್ ನಾಗರಿಕರ ತೆರಿಗೆ ಹಣದಿಂದ ವೇತನವನ್ನ ಪಡಿತಾನೋ ಅವ ಸೇವಕ, ಮಾಲೀಕ ಅಲ್ಲ. ನಾನು ಮಾಲೀಕ, ಮತದಾರ ನಿಜವಾದ ಮಾಲೀಕ. ಮತದಾರ ಮಾಲೀಕನಾಗಿ ತನ್ನ ದೇಶದ ಮಾಲೀಕತ್ವದನ್ನ ನಿಜವಾದ ಶಕ್ತಿಯನ್ನು ಹೊಂದಿರುವಂತ ಮತದಾರ ಆತ ಮಾಲೀಕನಾಗಿ ವಿಚಾರ ಮಾಡಬೇಕು, ಕಾರ್ಯಕರ್ತನಾಗಿ ಅಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಮತದಾರ ಮಾಲೀಕ, ಆತನಿಂದ ಆಯ್ಕೆಯಾದವ ಸೇವಕ. ಸೇವಕ ಮಹಾರಾಜನಾಗಲು ಸಾಧ್ಯವಿಲ್ಲ. ಇದು ನನ್ನ ನೇರವಾದ ಸ್ಟೇಟ್ಮೆಂಟ್. ಮಹಾರಾಜರಾದವ್ರು ಏನ್ ಮಾಡ್ತಾರೆ? ನೀವು ಮತದಾರ ತಾನೆ, ನೀವು ನಿಜವಾದ ಮತದ ಮಹಾರಾಜ ತಾನೆ, ಮಹಾರಾಜರ ರೀತಿಯಲ್ಲಿ ವಿಚಾರ ಮಾಡ್ರಿ.
ಆ ರೀತಿಯ ಚಿಂತನೆಗಳನ್ನ ಮಾಡ್ರಿ, ಆ ರೀತಿಯ ಅಧ್ಯಯನವನ್ನ ಮಾಡ್ರಿ. ವೀರೇಶ ಸರ್ ಹೇಳಿದ ಹಾಗೆ ಒಂದು ಗುಂಪನ್ನ ಕಟ್ಟಿಕೊಡ್ರಿ, ಮಹಾರಾಜರ ಗುಂಪನ್ನು ಕಟ್ಟಿಕೊಡ್ರಿ. ಮಕ್ಕಳ್ರಿ ಮಾಹಿತಿ ಬಳಕೆದಾರರ ಮಹಾರಾಜರ ವೇದಿಕೆ ಮಾಡ್ಕೊಡ್ರಿ, ಗುಂಪು ಕಟ್ಕೊಡ್ರಿ, ಶಕ್ತಿಶಾಲಿ ಆಗಿ ಮಾಡ್ರಿ. ದುಡ್ಡು ಇಲ್ದಂಗೆ ಮಾಹಿತಿ ತಗೊಳ್ರಿ. ದುಡ್ಡೇ ಕಟ್ಟೋದು ಬೇಡಪ್ಪ, ನೀವು ಆನ್ಲೈನಾಗ ಅಪ್ಲಿಕೇಶನ್ ಹಾಕಿ ಹೇಗೆ ಹಾಕ್ಬೇಕು? ಸ್ವಯಂ ಪೋಷಿತ ವರದಿಯನ್ನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು ಕೊಟ್ಬಿಟ್ಟಿರ್ತಾರೆ. ನಾವ್ ಯಾವ ಮಾಹಿತಿ ಮೇಲೆ ಅರ್ಜಿನೇ ಹಾಕ್ತಿರ್ಲಿಲ್ಲ. ಯಾಕೆ ಅವ್ರನ್ನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅವರು ದುಡ್ಡನ್ನ ಅವರ ಮನೆಯ ಜೇಬಿನ ಹಣದ ರೀತಿ ಖರ್ಚು ಮಾಡ್ಕೊಂತಾ ಇದ್ದಾರೆ. ಬಿಲ್ ಇಡ್ದಂಗೆ ದುಡ್ಡು ಖರ್ಚು ಮಾಡಿದಾರ್ರಿ, ಬಿಲ್ಲೇ ಇಟ್ಟಿಲ್ಲ, ಖರ್ಚಾಗಿದೆ. ಈಗ ಸರ್ ನೀವು ಹೇಳಿದ್ರಿ ಕ್ಯಾಶ್ ಸರಿಗೆ ಬರೋದಿಲ್ಲ ಸರ್ ಇವರು. ಮತ್ತೊಂದು ನನಗೆ ಈ ನಮ್ಮ ನೌಕರರೇನಿದಾರಲ್ಲ, ನೌಕರರ ಸಮೂಹ ಏನಿಲ್ಲ, 6 ಲಕ್ಷ ಜನ ಇದ್ದಾರೆ. 6 ಲಕ್ಷ ಜನ ಬಗ್ಗೆ ಮನ್ನೊಂದು ಯಾವುದೋ ಇದೆ ನೋಡಿದೆ, 5 kg ಪಗಾರ ಮಾಡ್ಯಾನ. ಎಲ್ಲಿ ಇಡ್ದಂತಾನಪ್ಪ ನನ್ನ ಅಂತ. ಎದಕ್ಕೆ ಅದು ಎಷ್ಟು ಸಂಪಾದನೆ ಮಾಡ್ಬೇಕು, ಇಲ್ಲೇ ಇರ್ತಾನೆ ಬಿಟ್ಟು ಹೋಗ್ಬೇಕು. ನಾನು ಸರ್ಕಾರಿ ನೌಕರಿ ಮಾಡಾಕ್ತಾನಪ್ಪ, 28 ವರ್ಷ ಆಯ್ತು, 20 ವರ್ಷ, ಇನ್ನೂ 27 ಲಕ್ಷ ಸಾಲ ಐತೆ ನನ್ನ ಮೇಲೆ. ಮಕ್ಕಳು ಓದಿಸೋದಕ್ಕೆ ನಾನು ದುಡಿಕೇನಪ್ಪ, ದುಡ್ಡು ದಿವಸ ಬಿಡು ಅನ್ನೋ ಧೈರ್ಯದ ಮೇಲೆ ಸಾಲ ಮಾಡೇ ಮನೆ ಕಟ್ಟಿದ್ದೀನಿ, ಸಾಲ ಮಾಡೇ ಕಾರ್ ತಗೊಂಡಿದ್ದೀನಿ. ನಾನು ಸ್ವಲ್ಪ ಘನತೆಯಿಂದ ಬದುಕೋಕೊಂಡೆ. ಆದ್ರೆ ಹಂಗಂತ ಮತದಾರ ಮಹಾರಾಜರು ನಮ್ಮ ಕಚೇರಿ ಬಂದು ಸೇವೆ ತಗೊಳಕ್ ಬಂದಾಗ ಕಾಸಿಗೆ ಎಂದೂ ಕೈ ಚಾಚಿಲ್ಲ. ಆಯ್ತು ಅಂತ ತಲೆ ತೆಗಿಸುವಂತ ಕೆಲಸ ಮಾಡಿಲ್ಲ. ಪ್ರತಿ 6 ಲಕ್ಷ ಜನ ಸರ್ಕಾರಿ ನೌಕರರು ಅಲ್ರಿ, ಅವ್ರಿಗೆ ಕೊಡೋ ಸರ್ಕಾರಿ ಪಗಾರ ಸಾಲದ. ನನಗೇನಪ್ಪ ಅನ್ನಿಸ್ತಾ ಇಲ್ಲ, ನನಗೇನ ಮನೆ ಕಟ್ಟಬೇಕು ಅನ್ನೋ ದೊಡ್ಡ ಆಸೆಯಿಂದ ತಗೊಂಡ ಬೇರೆ ಪ್ರಶ್ನೆ ಹಾಕೊಂಡು ಸ್ವಲ್ಪ ಹೊಲ ಇತ್ತು, ಏನಾರ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಆದ್ರೆ ನನ್ನ ಪ್ರಕಾರ ಸರ್ಕಾರಿ ಸೇವೆ ಸಿಗೋದೇ ಅಪರೂಪ. ನನಗೆ ಆ ಅರ್ಹತೆ ಸಿಕ್ಕಿದೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅಂತ, ಮಹಾರಾಜರು ಕೊಟ್ಟಿರೋ ಆಶೀರ್ವಾದ ಅದು. ಮಹಾರಾಜರಿಗೆ ನಾ ಸೇವಕನಾಗಿ ಹೋಗ್ಬೇಕು ಹೊರತು ಸಾಹೇಬನಾಗಿ ಅಲ್ಲ. ನಾನು ಇತ್ತೀಚೆಗೆ ಒಂದು ಯಾವುದೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋದಾಗ IAS-ಗಳು, IPS-ಗಳು, KS-ಗಳು ಇವೆಲ್ಲ ಬೇರೆ ಬೇರೆ ಹುದ್ದೆಯಲ್ಲಿ ಬಂದಿದ್ರು. ಸಾಹೇಬ್ರ ಸಾಹೇಬ್ರು ಬಂದ್ರು. ನಾನು ಕೇಳಿದೆ, ನಿಮ್ಮ ಅಪ್ಪ ಪಕ್ಕದಾಗ ಕುಂತಾನ, ನಿಮ್ಮ ಅಪ್ಪನ ಒಂದು ದಿವಸನಾದ್ರೂ ಸಾಹೇಬ ಅಂತ ಅಂತೀಯನಪ್ಪ ನೀನು? ನಿಜವಾದ ಸಾಹೇಬ ನಮ್ಮಪ್ಪ, ನನ್ನಪ್ಪ ನನಗೆ ನಿಜವಾದ ಸಾಹೇಬ. ಯಾವನೊಂದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮ ಅಪ್ಪನ ಜೀವ ಕೊಟ್ಟಾನ್ರಿ, ದೇಹ ಕೊಟ್ಟಾನ್ರಿ, ಬಟ್ಟೆ ಕೊಟ್ಟಾನ್ರಿ, ಈ ಜ್ಞಾನ ಕೊಟ್ಟಾನ, ನಿಮ್ಮಂತ ಸ್ನೇಹಿತರು ಕೊಟ್ಟಾನ, ನಿಮ್ಮಂತ ಆತ್ಮೀಯರಿಂದ ಮುಂದೆ ಮಾತಾಡ ಕೊಟ್ಟಾನ. ಇಂಥ ಒಂದು ಟೀಮ್ ಸಿಕ್ಕಿಂದ ನನ್ನ ಗುರುತಿಸ್ಕೊಳ್ಳೋ ಮಾಡ್ಯಾನ. ನಮ್ಮಪ್ಪ ಯಾವ ಸಾಹೇಬಲ್ಲ. ನೀವು ಬಂದಿರಲ್ಲ, ನಿಮ್ಮ ಸ್ವಂತ ದುಡ್ಡಿನಿಂದ ಬಂದಿದ್ದೀರಿ ಅಥವಾ ನಿಮ್ಮ ಅಪ್ಪನ ಆಸ್ತಿಯಿಂದ ಬಂದಿದ್ದೀರಿ. ನಿಮ್ಮ ಅಮ್ಮನ ರಕ್ತವನ್ನು ಹಂಚ್ಕೊಂಡು ಬಂದಿದ್ದೀರಿ. ಅವರ ಕರುಳನ್ನ ಕತ್ತರಿಸಿ ಹಾಕಿದ ಕರುಳಿನ ಅಂಶಗಳಿಂದ ನಾವು ಇಲ್ಲಿ ಇವತ್ತಿನ ದಿವಸ ಉಸಿರಾಡ್ತಾ ಇದ್ದೀವಿ. ಅದು ನಾವು ಮಾಡ್ತಾ ಇರೋದೇನು? ಕಂಡಲ್ಲ ಸಾಹೇಬ ಅಂತೀರಿ. ನೀವು ಓಟ್ ಹಾಕಿ ನಿಮ್ಗೆ ಕೊಟ್ಟಾಗ, ಓಟ್ ಹಾಕಿಸ್ಕೊಂಡು ಕೊಟ್ಟಾಗ ನೀವು ಮುಂದೆ ಹೋಗಿ ಸಾಹೇಬ ಅಂತೀರಿ. ಅವ ನಿಮಗಲ್ಲ ಸಾಹೇಬ ಅಂತ. ಆ ತರ ಕೆಚ್ಚದೆಯನ್ನ ಕನ್ನಡಿಗರ ರಕ್ತದಲ್ಲ ಕೆಚ್ಚದೆ ಇದೆ ರೀ. ನಾವು ಬಳಸ್ಕೊಳ್ತಾ ಇಲ್ಲ, ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ಬೇಕು. ಒಂದು ಹುಲಿ, ಅದು ಕುರಿಗಳ ಜೊತೆಗೆ ಕುರಿಯಾಗೆ ತಂದು ಏನೋ ಒಂದು ಅವಕಾಶ ಸಿಗುತ್ತೆ. ಕುರಿಗಳ ಹಿಂದಿನಿಂದ ಅದು ಹುಲಿ ಹೊರ ಬರುತ್ತೆ. ಅದು ಇನ್ನೊಂದು ಹುಲಿಯನ್ನು ನೋಡ್ತದೆ. ಇದೇನಿದು ಹುಲಿ ತರ ಮಾಡ್ತದೆ ಅಂತ ಹುಲಿಗೆ ಅಂತಿರ್ತದೆ. ಆ ಹುಲಿ ಹೇಳ್ತದೆ, ಲೇ ನೀವು ಹುಲಿಯಲ್ಲೇ ಕುರಿಯಲ್ಲ ಅಂತ. ಅದರ ನಿಜ ಸ್ವರೂಪ ಕೇಳಿದಾಗ ಹುಲಿ ಹುಲಿಯಾಗಿತ್ತಂತ. ಅದೊಂದು ಕಥೆ ಇದೆ. ನೀವು ಆ ರೀತಿ ಹುಲಿಗಳಾಗಬೇಕು ಹೊರತು ಕುರಿಗಳಾಗಬಾರ್ದು. ನಾನು ನೀವು ಕುರಿಗಳಾಗಬಾರ್ದು. ನಾವು ಕುರಿಗಳಲ್ಲ, ಜ್ಞಾನಿಗಳು. ಜ್ಞಾನ ಸಿಂಹ ಗರ್ಜನೆ ಕನ್ನಡಿಗರಿಂದ ಆಗಬೇಕು. ಕನ್ನಡಿಗರ ಕೆಚ್ಚದೆ ಅನ್ನುವಂಥದ್ದು ಜ್ಞಾನದಿಂದ ಬರಬೇಕು. ಹಳ್ಳಿ ಮೂಲದಿಂದ ಬಂದಿರೋ ನಾವು ಮೊಟ್ಟ ಮೊದಲು ಕಲಿಯಬೇಕಾಗಿರೋದು, ತಿಳ್ಕೊಳ್ಬೇಕಾಗಿರೋದು
ಗ್ರಾಮ ಸ್ವರಾಜ್ ಕಾಯ್ದೆ 1993 ಅಧಿನಿಯಮನ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಮಾಹಿತಿ ಹಕ್ಕಿನ ಅಧ್ಯಯನ ಮಾಡಿ ನಮ್ಮ ವೀರೇಶ್ ಬೇಡೂರು ಸಮೇತ ಅವರು ಕೂಡ ಅವರ ಹಲವಾರು ಪುಸ್ತಕಗಳನ್ನ ಈ PDF ಮಾಡಿ ಕೈ ಬಿಟ್ಟಿದ್ದಾರೆ. ನಾನು ನನಗೆ ಕೆಲವು ಪುಸ್ತಕಗಳನ್ನ ಕೊಟ್ಟಿದ್ದೇನೆ. ಮಾಡೋ ದರ್ಬಾರ ನೀನೇ ಸರ್ದಾರ ಅಂತ ನಲ್ಲಿ ಕೊಟ್ಬಿಟ್ಟಿದ್ದೀವಿ, ನಾವು ಫ್ರೀಯಾಗಿ ಹೋಗ್ಬಿಟ್ಟಿದ್ದೇವೆ ಇವಾಗ. ಬಟ್ ಮಾಡೋ ದರ್ಬಾರ ನೀನೇ ಸರ್ದಾರ ಅಂತ ನೀವು ತಗೊಳ್ಳೇಬೇಕು ಸರ್. ಆಯ್ತು, ನಾನು ಲೋನ್ ಮಾಡಿದ್ರಿ, ಮನಿ ಮೇಲೆ ಲೋನ್ ಮಾಡಿ ಆ ಪುಸ್ತಕ ಮಾಡಿದ್ದೀನಿ. ಇವತ್ತು ನನ್ನ ಮೊಬೈಲ್ ನಂಬರ್ ಇದೆ 9 ಸ್ವಲ್ಪ ಹೇಳ್ಕೊತೀನಿ ನಿಮ್ಮ ಜೊತೆ 944 8 ಕೊಡಲೇಬೇಕು ಸರ್. 866 ಪೇಜ್ ಇದೆ ಅವರಿಗೆ. ಈ ನಂಬರ್ ಈ ಫೋನ್ ಪೇ ಇದೆ, ನನ್ನ ವಾಟ್ಸಪ್ ನಂಬರ್ ಇದೆ. ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ತಗೊಂಡು ಓದಿ ಅಷ್ಟನ್ನ ಹೇಳ್ತಾ. ರಾಘವೇಂದ್ರ ಸರ್ ಅವ್ರ ಮೊನ್ನೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ನಾನು. ಈಗ ಹೋರಾಟಗಾರರಿಗೆ ಒಂದು ಏನು ಸಮಸ್ಯೆ ಇದೆ ಅಂದ್ರೆ, ಹೋರಾಟ ಮಾಡ್ತಾರೆ ರಾಘವೇಂದ್ರ ಅವ್ರ ಜೊತೆಗೆ ಯಾಕೆ ಸೇರ್ತೀವಿ ನೀವು? ಸೇರ್ಕೊಂಡ್ರೆ ಸರಿ ಇಲ್ಲ ಮುಖ್ಯ. ಹೌದಾ? ಅಲ್ಲ ರಾಘವೇಂದ್ರ ಸರ್ ಅವ್ರು ಅಷ್ಟೇ ಅಲ್ಲ ರೀ, ನಮ್ಗೆ ಇನ್ನೂ ಉದ್ಯೋಗ ಇದ್ದಾರಲ್ಲ ಸಾಹೇಬ್ರು, ಅವ್ರಿಗೆ ಹೋಗ್ಬೇಡ್ರಿ ಅವ್ರ ಹತ್ರ. ಹೌದಾ? ನಾನು ನೋಡಬಿಡತ್ತಾಗಿ ಅವ್ರ ಕಾಲಿಗೆ ಹೋಗಿ ಅವ್ರು ನೋಡಿದ್ರೆ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಒಂದು ಯುದ್ಧ ಮಾಡ್ತಾರೆ ಯೋಧರಿಗೆ ಅವ್ರು ನನಗೆ ಕಾಣ್ಬಾರ್ದು. ಇದೀಗೆಲ್ಲೂ ಅವ್ರು ಏನೇನೋ ಅಪಪ್ರಚಾರಕ್ಕೆ ಕಾಣಲಿಲ್ಲ. ಆಮೇಲೆ ಮೇಡಮ್ ಅವ್ರ ನನಗೆ ದಿಸಕ್ಕೂ ದೇವರನ್ನೇ ಮಾಡಿ ಹೇಳ್ತೀನಿ, ನನಗೆ ಗೇರ್ ಗಾಡಿ ಹೊಡೆಯಕ ಬಂದಲ್ಲ, ನೀವು ಹೊಡೆಯಕ ತೆಗೆದ್ರೆ ನನಗಿಂತ ಗ್ರೇಟ್ ನೀವು ಅಂತ. ಥ್ಯಾಂಕ್ ಯು. ಯಾಕಂದ್ರೆ ಈ ದೇಶದಲ್ಲಿ ನಾವು ಅಮ್ಮನ ಭೂಮಿ ತಾಯಿಯನ್ನು ನಾವು ಯಾರು ಬೆಳೆಸ್ತೀವಿ? ಅಮ್ಮ. ಇವೆಲ್ಲ ಅಮ್ಮಂದರೆ ನೀವು ನಮಗಿಂತ ಗ್ರೇಟು, ನೀವಿಲ್ಲದೆ ನಾವಿಲ್ಲ. ನಿಮ್ಮ ಉಸಿರನ್ನ ಹಂಚಿಕೊಂಡು ಬೆಳೆದ ಬಂದಿರೋ ಭೂಮಿ ನಾವು. ಸೊ ಹೀಗಾಗಿ ಅಪ್ಪನಿಗಿಂತ ಅಮ್ಮನ ಪಾತ್ರ ದೊಡ್ಡದು ಅಂತ ಹೇಳ್ತಾ, ಕನ್ನಡಿಗರಾಗಿ ನೀವು ಹೇಳಿ ಕೂತಿರುವಷ್ಟು ಅಮ್ಮನ ಪಾತ್ರ ವಹಿಸಬೇಕು. ಕನ್ನಡ ನಾಡಿನಲ್ಲಿ ಮಾನವ ಹಕ್ಕುಗಳ ಸಂಸ್ಥಾಪನೆ ನೈಜವಾಗಿ ನಡೀಬೇಕು. ಜೊತೆಗೆ ಬರೀ ಮಾನವ ಹಕ್ಕುಗಳು ಅಷ್ಟೇ ಅಲ್ಲ, ಮಹಿಳೆಯರ ಮೇಲೆ ನಡೆಯುವಂಥ, ನಮ್ಮ ತಾಯಂದ್ರ ಮೇಲೆ ನಡೆಯುವಂಥ ದೌರ್ಜನ್ಯಗಳು, ಮಕ್ಕಳ ಮೇಲಿನ ದೌರ್ಜನ್ಯಗಳು, ಮಾಹಿತಿ ಹಕ್ಕನ್ನು ಬಳಸುವವರನ್ನ ಮೇಲಿನ ಒಂದು ದೌರ್ಜನ್ಯಗಳನ್ನು ದಮನ ಮಾಡೋದಕ್ಕೆ ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲೊಂದು ಒಂದು ಕಿಡಿ ಹೊತ್ತಿಸ್ಕೊಳ್ಳಿ, ಜ್ಞಾನವನ್ನು ಸಂಪಾದಿಸ್ಕೊಳ್ಳಿ. ನಿಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ನನಗೂ ಕೂಡ IPC 353 ಅನುಭವ ಆಗಿದೆ. IPC 353 ನನ್ನ ಮ್ಯಾಲೆ ಯಾಕೆ ಹಾಕಿದ್ನಪ್ಪ ನಾನು ಅನ್ಬೇಕವ, ಅಷ್ಟು ರೀತಿ ಹಿಂಸೆ ಮಾಡ್ಕೈ ಬಿಟ್ಬಿಟ್ಟಿದ್ದೇನೆ ಅವ್ರ ಕಾರಣ. ಹಂಗಂತ ಇನ್ನೂ ಬಿಟ್ಟಿಲ್ಲ. ಮೊನ್ನೆ ಲೋಕಾಯುಕ್ತಕ್ಕೆ ಹಾಕಿದ್ರೆ ಲೋಕಾಯುಕ್ತರು ಏನ್ ಮಾಡಿದ್ರೆ ಗೊತ್ತಾ? ಇದು ಮೂದು ಕರ್ತೈತಿ. ಯಾಕೆ? ಅವ ನನಗೆ ಕಾನೂನಾತ್ಮಕ ಹಿಂಸೆ ಕೊಟ್ಟಿದ್ದಾನಂತಾನೆ. ಸರ್ವೋಚ್ಚ ನ್ಯಾಯಾಲಯ ದೇವೇಂದ್ರಪ್ಪ ಅನ್ನೋ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಸುಳ್ಳು ದೂರನ್ನ ಹಾಕುವ ಮೂಲಕ ಕಾನೂನಾತ್ಮಕವಾಗಿ ಹಿಂಸೆಯನ್ನು ನೀಡುವುದು, ಸುಳ್ಳು ದೂರನ್ನ ವಿಚಾರಣೆಗೆ ಒಳಪಡಿಸುವುದು ಕಾನೂನಾತ್ಮಕ ಹಿಂಸೆ ಅಂತ. ಒಬ್ಬ ಕಿತ್ತೋದ ಸರ್ಕಾರಿ ನೌಕರನಿಗೆ, ಒಬ್ಬ ನನ್ನ ಸೇವಕನಿಗೆ ನನ್ನ ಮೇಲೆ IPC 353 ಹಾಕೋದಕ್ಕೆ ಯಾವನ್ರಿ ಅಧಿಕಾರ ಕೊಟ್ಟಿದ್ದಾನೆ? ಸುಳ್ಳು ಹಾಕೋದಕ್ಕೆ. ಇದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಲೋಕಾಯುಕ್ತರು ಕಾಮನ್ ಸೆನ್ಸ್ ಕೂಡ ಅವ್ರಿಗೆ ಕೂಡ ನಾನು ಸವಾಲೇ ಹಾಕ್ತೀನಿ ಅವ್ರಿಗೆ. ನಾನು ಭ್ರಷ್ಟ ಅಲ್ಲ. ಅವರು ಲೋಕಾಯುಕ್ತದ ಬಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವಂತ ಭ್ರಷ್ಟ ನಾನೇನಲ್ಲ. ಅವ್ರು ನಾನೇನು ಮಾಡಕ್ ಆಗೋದಿಲ್ಲ. ಇಷ್ಟನ್ನ ಹೇಳ್ತಾ, ನೀವು ಲೋಕಾಯುಕ್ತರಾಗ್ರಿ, ನೀವು ನ್ಯಾಯಾಧೀಶರಾಗ್ರಿ, ನೀವು ಅಡ್ವೊಕೇಟ್ಗಳಾಗ್ರಿ, ನಾಗರಿಕ ನ್ಯಾಯವಾದಿಗಳಾಗ್ರಿ, ನಿಮ್ಮ ಕೇಸುಗಳನ್ನ ನೀವೇ ವಾದ ಮಾಡಿ. ಬೇರೆಯವ್ರಿಗೆ ಕೊಡ್ತೀರಿ ಕಾಸು ಕೊಟ್ಟು. ಕಾಸು ಜಾಸ್ತಿ ಆಗಿದೆಯಾ? ಕಾಸು ಜಾಸ್ತಿ ಆಗಿದ್ರೆ ನನ್ಗೆ ಹೋಗಿ ತಗೊಂಡು ಹೋಗ್ರಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀಯುತ ರಜನಿ ಅವರು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತನಾಡ್ತಾರೆ. ನಿಮ್ಮೆಲ್ಲರ ಚಪ್ಪಾಳೆ ಬರಲಿ. ಎಲ್ಲರಿಗೂ ನಮಸ್ಕಾರ. ನಾನು ಮಂಡ್ಯ ಜಿಲ್ಲೆ ಮಾಧುರಿ ರಜನಿ ರಾಜನ್ ನನ್ನ ಹೆಸರು. ನಾನು ಮಹಿಳಾ ಮತ್ತು ಮಕ್ಕಳ ಹೋರಾಟಗಾರ್ತಿ. ರಾಜ್ಯಾದ್ಯಂತ ಮಹಿಳೆಯರ ಪರ ಧ್ವನಿಯನ್ನು ಕೆಲಸ ಮಾಡ್ತಾ ಇರೋ ನಿಟ್ಟಿನಿಂದ ರಾಜ್ಯ ಸರ್ಕಾರ ಗುರುತಿಸಿ ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡನ್ನು ಕೊಟ್ಟಿದ್ದಾರೆ. ಕಾರಾಗೃಹಗಳಿಗೆ ಭೇಟಿ ಕೊಡ್ತಾ ಇರ್ತೀನಿ. ಅಲ್ಲಿ ಮಹಿಳೆಯರ ಪರ ಕುಂದುಕೊರತೆಗಳನ್ನು ಆಲಿಸ್ತೀನಿ. ಅಲ್ಲಿ ಮಹಿಳಾ ದೌರ್ಜನ್ಯ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿಂದ ದೌರ್ಜನ್ಯ ಇರ್ಬೋದು, ಕಾರಾಗೃಹಗಳಲ್ಲಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ತಾ ಬಂದಿದ್ದೀನಿ. ಈ ದಿನ ಮಾನವ ಹಕ್ಕುಗಳು
ದಿನಾಚರಣೆಯ ಶುಭಾಶಯಗಳು. ನಾನೊಂದು ವಿಚಾರನ ಹೇಳಲೇಬೇಕು ಈ ವೇದಿಕೆಯಲ್ಲಿ. ಈ ಕಾರ್ಯಕ್ರಮದ ರೂವಾರಿಯಾದ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ರಾಜ್ಯಾಧ್ಯಕ್ಷರುಗಳಿಗೆ ನಾನು ಫಸ್ಟು ವಂದನೆಯನ್ನು ಹೇಳ್ತೀನಿ. ನಮ್ಮನ್ನು ಗುರುತಿಸಿ ಈ ವೇದಿಕೆಗೆ ಕರ್ಕೊಂಡು ಬಂದು ಪ್ರೋತ್ಸಾಹಿಸಿ ಅಭಿನಂದಿಸಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಈ ವೇದಿಕೆಯಲ್ಲಿ ಒಂದು ವಿಚಾರನ ಶೇರ್ ಮಾಡಲೇಬೇಕು. ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪುತ್ರನಾದ ರಾಮಲಿಂಗೇಗೌಡರ ವಿಚಾರ ನಾನು ಹೇಳಲೇಬೇಕು. ಅವನು ಆ ಹುಡುಗ ಕಾರ್ಯಕರ್ತರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಮಹಿಳಾ ದೌರ್ಜನ್ಯ ಕೇಸಿನ ವಿಚಾರವಾಗಿ ಮದ್ದೂರು ತಾಲೂಕಿಂದ ನನಗೊಂದು ಕೇಸ್ ಬಂದಿರುತ್ತೆ. ಅದು ಮಹಿಳಾ ದೌರ್ಜನ್ಯ ವಿಚಾರ ಕೌನ್ಸಿಲಿಂಗ್ ನಾನು ಮಾಡಿರ್ತೀನಿ. ಮಾಡಿರೋ ನಿಟ್ಟಿನಲ್ಲಿ ಅಲ್ಲಿ ಏನಾಗ್ತದೆ, ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾಳೆ. ಮೈಸೂರು ಜಿಲ್ಲೆ ಬನ್ನೂರು ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾಳೆ. ಆ ವ್ಯಕ್ತಿ ಅವಳಿಗೆ ಚೀಟ್ ಮಾಡಿ ಮೋಸ ಮಾಡಿರ್ತಾನೆ, ದುಡ್ಡನ್ನ ಕಸ್ತಿರ್ತಾನೆ, ಚಿನ್ನನ ಕಸ್ತಿರ್ತಾನೆ. ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿರೋ ನಿಟ್ಟಿನಲ್ಲಿ ಅಲ್ಲಿ ಬಂದು ಪೊಲೀಸ್ ಇಲಾಖೆ ಒಬ್ಬ PC ಏನ್ ಮಾಡ್ತಾನೆ, ಆಕೆ ಹತ್ರ ಲಂಚ ತಗೊಂಡಿರ್ತಾನೆ. ಆ ಲಂಚದ ಹಗರಣ ದೊಡ್ಡ ಮಟ್ಟಕ್ಕೆ ದಾರಿಗೆ ಕಾರ್ಯಕ್ಕೆ ರೂವಾರಿಯಾದವನೇ ನಮ್ಮ ರಾಮಲಿಂಗೇಗೌಡ. ನಾನು ಸುಮ್ಮನೆ ಆಗ್ಬಿಡ್ತೀನಿ, ಆತನಿಗೆ ವಹಿಸ್ಬಿಟ್ಟು ಆತ ಬಿಡ್ಲಿಲ್ಲ. ಇಮೇಲ್ ಮಾಡಿ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು, DYSP ಗಮನಕ್ಕೆ ತಂದು, ಲೋಕಾಯುಕ್ತ SP-ಗೆ ದೂರನ್ನು ಕೊಟ್ಟು ಅದನ್ನ ಎಳೆದು ಬಿಸಾಡ್ತಾನೆ. ಕಾನೂನು ರೀತಿ ಅದಕ್ಕೆ ನ್ಯಾಯದ ಪುಷ್ಟಿಯನ್ನ ಕೊಡ್ತಾನೆ ಆ ಹುಡುಗ. ಜೊತೆಗೆ ಅವನ ಹುಟ್ಟೂರಿನಲ್ಲಿ ಅವನು ಏನ್ ಮಾಡಿದ್ದಾನೆ ಅಂದ್ರೆ ಲೈಟ್ ಕಂಬಗಳಿರ್ಬೋದು, ಸುಮಾರು ಹಲವಾರು ಕೆಲಸಗಳನ್ನ ಮಾಡಿದ್ದಾನೆ. ಅವನ ಎದುರು ಪಾರ್ಟಿಯವರ ಊರಿನಲ್ಲೇ ಅವನಿಗೆ ಮುಖದ ಮೇಲೆ ಹೊಡೆದು ದೌರ್ಜನ್ಯ ಮಾಡಿದ್ರು ಆತ ಇನ್ನೂ ನಿಲ್ಲಿಸಿಲ್ಲ. ಅವನು ಅತ್ಯುನ್ನತ ಕೆಲಸನ ಮಾಡ್ತಾ ಬಂದಿದ್ದಾನೆ. ಅವನಿಗೆ ನಾನು ಈ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಎಲ್ಲರಿಗೂ ಸಮಯದ ಅಭಾವ ಆಗ್ತಾ ಇದೆ, ಕ್ಷಮೆಯಲ್ಲಿ ಜಾಸ್ತಿ ಮಾತಾಡ್ತಿದ್ದಾನೆ. ಪವಿತ್ರ ರೆಡ್ಡಿರವರು ಕಾರ್ಯಕ್ರಮದ ಕುರಿತಾಗಿ ಮಾತಾಡ್ತಾರೆ. ಬರಬೇಕು ಚಪ್ಪಾಳೆ. ನನ್ನದು ಒಂದು ಮಹಿಳಾ ಬೈಕರ್ಸ್ ಒಂದು ಗ್ರೂಪ್ ಇದೆ. ಅಲ್ಲಿ ನಾವು ಎಲ್ಲ ಸೋಷಿಯಲ್ ಕಾಸ್ ರೈಟಿಂಗ್ ಹೋಗ್ತಿರ್ತೀನಿ. ಅಂದರೆ ವೀಕೆಂಡ್ಸ್ ಅಲ್ಲಿ ಗೌರ್ಮೆಂಟ್ ಸೈಡಿಂದ ನಮಗೆ ಒಂದು ಕರೆ ಬರೋದು, ಲೈಕ್ ಅವೇರ್ನೆಸ್ ರೈಟಿಂಗ್. ಸೊ ಅಲ್ಲಿ ನಾವು 200 ಮೆಂಬರ್ಸ್ ಬೈಕರ್ಸ್, ವುಮೆನ್ ಬೈಕರ್ಸ್, ಲೈಕ್ ವಿ ಆಲ್ ರೈಡ್ಸ್ ಆಲ್ ಗೇರ್ ಬೈಕ್ಸ್. I ride 600cc bike. We just go and give initiatives for all social cause initiatives. Like ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ, ಎಲ್ಲರಿಗೂ ಒಳ್ಳೆ ಮಾನವ ಹಕ್ಕು ಸಂರಕ್ಷಣೆ. ಇಲ್ಲಿ ಇರೋರು ಎಲ್ಲರಿಗೂ ತುಂಬಾ ಸ್ಪೆಷಲ್. ಆಕ್ಚುಲಿ ಎಲ್ಲರೂ ಅವ್ರದೇ ಆದ ಫ್ಯಾಮಿಲಿ, ಅವ್ರದೇ ಆದ ಒಂದು ಚಟುವಟಿಕೆಗಳು, ಅವ್ರದೇ ತುಂಬಾ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಎಲ್ಲರಿಗೂ. ಅದರಲ್ಲಿ ನೀವು ಇಷ್ಟೊಂದು ಒಂದು ಸಮಾಜ ಲೈಕ್ ಸೋಷಿಯಲ್ ಕಾಸ್ ನಾವು ಮುಂದೆ ಬರಬೇಕು, ಇನಿಷಿಯೇಟಿವ್ ಹಾಕಿರ್ತೀವಿ. ಇಲ್ಲಿ ಎಲ್ಲ ಯಾರ್ಯಾರಿದ್ದೀರೋ ಎಲ್ಲ ತುಂಬಾ ಸ್ಪೆಷಲ್, ತುಂಬಾ ಅವ್ರಿಗೋಸ್ಕರ ನಾವು ಮುಂದೆ ಬಂದು ಇನಿಷಿಯೇಟಿವ್ ತಗೊಂಡು ಒಂದು ಹೋರಾಟ ಮಾಡಬೇಕು. ಎಲ್ಲರಿಗೂ ಒಂದು ಸಮನಾದ ಹಕ್ಕುಗಳನ್ನು ತಗೊಂಡ್ಬರ್ಬೇಕು, ಎಲ್ಲರೂ ಸಮಾನತೆಯಾಗಿರಬೇಕು ಎಂದು ಮಾಡ್ತಿದ್ದೀರಾ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿವನ್ ಆರ್ ಸೋ ಗ್ರೇಟ್. ನಾನು ಬಂದ್ಬಿಟ್ಟು ಈ ಹಳ್ಳಿಗಳ ಸೈಡಲ್ಲಿ ಮಹಿಳೆಯರು ಇರ್ತಾರೆ. ಕೋವಿಡ್ ಸಮಯದಲ್ಲಿ ನಾವು ಬಂದ್ಬಿಟ್ಟು ಎಲ್ಲರಿಗೂ ಫುಡ್ ವಿತರಣೆ ಮಾಡೋಕ್ಕೆ ಕೊಟ್ಟಿದ್ವಿ, ಅಂದ್ರೆ ಫುಡ್ ಇನಿಷಿಯೇಟಿವ್ ತಗೊಂಡು. ಆಗ ಅಲ್ಲಿ ಬಂದ್ಬಿಟ್ಟು ಎಲ್ಲ ಮಹಿಳೆಯರು ಮನೇಲಿ ಇರ್ತಾರೆ, ಎಲ್ಲರೂ ಓದ್ಕೊಂಡಿರ್ತಾರೆ, ಎಲ್ಲ ಹೆಣ್ಣು ಮಕ್ಕಳು. ಬಟ್ ಅವ್ರಿಗೆ ಏನ್ ಮಾಡೋದಕ್ಕೂ ಒಂದು ಮುಂದೆ ಬಂದು ಅವ್ರಿಗೆ ತೋರ್ಸೋದಕ್ಕೆ ಆಗಲ್ಲ. ಆಗ ನಾವು ಎಲ್ಲ ಮಹಿಳೆಯರಿಗೋಸ್ಕರ ನಾವು ಅಲ್ಲಿ ಇವಾಗ ಇಂಡಸ್ಟ್ರಿಯಲ್ ಲೇಔಟ್ ಆಗಿರುತ್ತಲ್ಲ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಲೇಔಟ್, ಅವ್ರಿಗೆ ಕನೆಕ್ಟ್ ಮಾಡಿ ಕೊಡ್ತೀವಿ. ಅವ್ರಿಗೆ ಬಿಸ್ನೆಸ್ ಕೊಡೋ ತರ, ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಡೋ ತರ ಎಲ್ಲರಿಗೂ ಹೋಗ್ಬಿಟ್ಟು ಒಂದು 5 ಹಳ್ಳಿಗಳಲ್ಲಿ ಮಾಡಿದೀವಿ. ಬಟ್ ನಮಗೂ ಅಲ್ಲಿಂದ ಸಹಾಯ ಬರ್ಬೇಕಾಗುತ್ತೆ, ಅಂದ್ರೆ ಅಲ್ಲಿ ಯಾರಾದ್ರೂ ಇನಿಷಿಯೇಟಿವ್ ತಗೊಳ್ಬೇಕಾಗುತ್ತೆ. ನಮ್ಮ ಸೈಡಿಂದ ನಾವೇನ್ ಮಾಡಲ್ಲ ಅಂದ್ರೆ ಕನೆಕ್ಟಿವಿಟಿ, ಅಂದ್ರೆ ಎಲ್ಲ ಅಲ್ಲಿ ಇಂಡಸ್ಟ್ರಿಯಲ್ ಲೇಔಟ್ಸ್, ಬಿಸ್ನೆಸ್ ಮ್ಯಾನ್ ಯಾರಿರ್ತಾರೋ ಅವ್ರು ಕನೆಕ್ಟ್ ಮಾಡ್ಬಿಟ್ಟು ಈ ತರ ಇಷ್ಟು ಜನ ಈ ಹಳ್ಳಿಯಲ್ಲಿ ಹೆಂಗಸ್ರಿದ್ದಾರೆ, ಅವ್ರದ್ದೊಂದು ಸಂಘ ಅಂತ ಹೇಳ್ತಾರಲ್ಲ, ಲೈಕ್ ಒನ್ ಗ್ರೂಪ್ ಆಫ್ ಮೆಂಬರ್ಸ್, ಅವ್ರದ್ದೊಂದು ಆ ತರ ನಮ್ಗೆ ಎಲ್ಲೂ ಸಹಾಯ ಸಿಗ್ತಾ ಇಲ್ಲ. ಬಟ್ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಬ್ಯಾಕ್ವರ್ಡ್ ವುಮೆನ್ಸ್. ಮಹಿಳೆಯರಿಗೆ ಇಲ್ಲಿ ಎಷ್ಟೊಂದು ಜನ ಬಂದಿದ್ದೀರಾ, ಯಾರಾದ್ರೂ ಇನಿಷಿಯೇಟಿವ್ ತಗೊಂಡು ಮಾಡೋದಿದ್ರೆ ನಮ್ಮ ಸೈಡಿಂದ
ನಮ್ಗೆ ಕನೆಕ್ಟಿವಿಟಿ ಅಂದ್ರೆ ಬಿಸ್ನೆಸ್ ಮಾಡೋ ಅವ್ರಿಗೆ ಸಹಾಯ ಮಾಡೋರು ತುಂಬಾ ಜನ ಇದ್ದಾರೆ, ಬಟ್ ಅದನ್ನ ಯಾರು ಮುಂದೆ ತಗೊಂಡು ಹೋಗ್ತಿಲ್ಲ. ಬಟ್ ರಾಘವೇಂದ್ರ ಅವರು ನನ್ನ ಕರೆದಿದ್ದಾರೆ, ಅವ್ರಿಗೆ ಅದನ್ನೇ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋದಕ್ಕೆ ನೀವೆಲ್ಲ ಇಷ್ಟು ಚೆನ್ನಾಗಿದೆ, ಯಾರಾದ್ರೂ ಇನಿಷಿಯೇಟಿವ್ ತಗೊಂಡು ಅದನ್ನ ಮಾಡೋದ್ರಿಂದ ನಾವೆಲ್ಲರೂ ಮಹಿಳೆಯರಿಗೆ ನೀವು ಹೆಲ್ಪ್ ಮಾಡಬೇಕು. ಸಮಥಿಂಗ್ ವುಮೆನ್ಸ್ ಆಲ್ಸೋ ಆರ್ ಈಕ್ವಲ್ ಟು ಎವ್ರಿ ಒನ್, ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಿರ್ತೀವಿ ನಾವು. ಸೊ ಎನಿಬಡಿ, ಆಮೇಲೆ ಈಗ ವಿದ್ಯುತ್ ಏನೋ KSRTC ರವಿಕುಮಾರ್ ಡೈರೆಕ್ಟರ್ ಇದಾರಲ್ಲ, ಅವರೆಲ್ಲ ನನ್ನ ಮೀಟ್ ಮಾಡಿದ್ರು. ವಾಟ್ ಐ ಟೋಲ್ಡ್ ಇಸ್ ಲೈಕ್ ಅವರು ಎಲ್ಲರಿಗೂ ಮೀನ್ಸ್ ಜಾಬ್ ಕೊಡೋದಕ್ಕೆ ಯಾರೇ ಹೂ ನೀಡ್ಸ್ ಜಾಬ್ ಅಂತ ಅವ್ರಿಗೆ ಯು ಹ್ಯಾವ್ ಎನಿಬಡಿ ಎಷ್ಟೇ ಜನ ಆದ್ರೂ ಅವ್ರು ಒದಗಿಸೋಕ್ಕೆ ರೆಡಿ ಇದ್ದಾರೆ. ಬಟ್ ಐ ಡೋಂಟ್ ನೋ ಯಾರನ್ನ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ನಾನು ರಾಘವೇಂದ್ರ ಅವ್ರ ಹತ್ರ ಹೇಳಿರ್ತೀನಿ ಇದನ್ನೆಲ್ಲ, ನಿಮ್ಗೆ ಯಾರಾದ್ರೂ ಸಹಾಯ ಬೇಕು ಅಂತ ಕೇಳ್ಕೊಂಡ್ ಬಂದ್ರೆ, ಯಾರಾದ್ರೂ ಉದ್ಯೋಗ ಬೇಕು ಅಂತ ಹೇಳಿದ್ರೆ ನೀವು ಅವ್ರನ್ನ ಕನೆಕ್ಟ್ ಆಗ್ಬೋದು. ನಾನು ಅವ್ರಿಗೆಲ್ಲ ಡೀಟೇಲ್ಸ್ ಕೊಟ್ಟು ಹೋಗಿರ್ತೀವಿ. ಯಾರಾದ್ರೂ ಮುಂದೆ ಬಂದು ಹೆಲ್ಪ್ ಮಾಡ್ಬೇಕು ಅಂದ್ರೆ ಪ್ಲೀಸ್ ಕನೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ನಾವು ಅದರಿಂದ ನಿಂತು ನಿಮ್ಗೆ ಏನ್ ಸಹಾಯ ಮಾಡ್ಬೇಕು ಮಾಡ್ಕೊಡ್ತೀವಿ. ಬಿಕಾಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ರಾಘವೇಂದ್ರ ಅವರು. ನಾನು ಎಲ್ಲೂ ಪೋಸ್ಟ್ ಮಾಡ್ಕೊಳಲ್ಲ, ಮತ್ತೆ RHI ಅಲ್ಲಿ ನಾನು ಮೆಂಬರ್ ಆಗಿದ್ದೀನಿ. ಅಲ್ಲಿ ಫುಡ್ಸ್ ಎಲ್ಲ ಇರುತ್ತಲ್ಲ, ಊಟ ಇರುತ್ತೆ, ಊಟ ಮಿಕ್ ಹೋಗಿರ್ತಾರೆ ಮದುವೆಗಳಲ್ಲಿ, ಹೋಟೆಲ್ಸ್ಗಳಲ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಊಟ ಮಿಕ್ಕಿದ್ರೆ ಅದನ್ನ ನಮ್ಗೆ ಕನೆಕ್ಟ್ ಮಾಡಿದ್ರೆ ನಾವೆಲ್ಲ ಈ ಊಟ ಇರುತ್ತೆ. ಪಾಪ ಎಷ್ಟೋ ಜನ ಎಷ್ಟು ಊಟ ನಾವು ವೇಸ್ಟ್ ಮಾಡ್ತಿರ್ತೀವಿ. ನಾನು 2 ಗಂಟೆ ರಾತ್ರಿ ಕಾಲ್ ಮಾಡಿದ್ರು ನನ್ನ ಕಾರಲ್ಲೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ನನ್ನ ಫುಡ್ ಆಗಲಿ ಏನೇ ಬಟ್ಟೆಗಳಾಗಲಿ ವೀಕೆಂಡ್ಸ್ ಅಲ್ಲಿ ನಂದು ಉದ್ಯೋಗ, ಐ ಆಮ್ ವರ್ಕಿಂಗ್ ವುಮೆನ್, ಸೊ ಐ ವುಡ್ ನಾಟ್ ಬಿ ಸೋ ಮಚ್ ಫ್ರೀ. ನನಗೆ ಒಂದು ಉದ್ಯಮ ಬಿಸ್ನೆಸ್ ಇದೆ, ಇಂಟೀರಿಯರ್ ಕಂಪನಿ ಇದೆ, ಮತ್ತೆ ಇನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಫ್ ಕ್ಲಾತಿಂಗ್ ಇಂಡಸ್ಟ್ರಿ ಇದೆ. ಸೊ ನಾನು ಉದ್ಯೋಗಗಳು ಕೊಡ್ತಿರ್ತೀನಿ. ನಿಮ್ಗೆ ಯಾವುದೇ ಉದ್ಯೋಗ ತರದಾಗಲಿ ಫುಡ್ ಯಾರಿಗೆ ಇಲ್ಲ ಎನಿಥಿಂಗ್ ರಿಲೇಟೆಡ್ ಟು ಯು ಕ್ಯಾನ್ ಕನೆಕ್ಟ್ ಟು ರಾಘವೇಂದ್ರ. ಐ ವಿಲ್ ಬಿ ಗಿವಿಂಗ್ ಹಿಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ ಧನ್ಯವಾದಗಳು. ಹಾಗೆ ಈಗ ಈ ಒಂದು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರು ಶ್ರೀಯುತ ರಾಘವೇಂದ್ರ ಸರ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಬರಬೇಕು ಜೋರಾದ ಚೌಪಾಟ. ಮಾಹಿತಿ ಹಾಗೂ ನಾವು ಪ್ರತಿ ಸಲ ಹೇಳೋದು, ನಾವು ಇಲ್ಲಿ ನಾಯಕರನ್ನ ಹುಟ್ಟಾಕುವಂತ ಪ್ರಯತ್ನ, ಹೋರಾಟಗಾರರನ್ನ ಹುಟ್ಟಾಕುವಂತ ಪ್ರಯತ್ನ, ಧೈರ್ಯ ಇರೋದಿಲ್ಲ ಮಾತಾಡೋದಕ್ಕೆ. ಇಲ್ಲಿರುವಂತಹ ಪ್ರತಿಯೊಬ್ಬರು ನಾಯಕರೇ ಎಲ್ಲ ಒಂದು ಹೆಜ್ಜೆ ಹಿಂದೆ ಇದ್ದಾರೆ, ನಾವು ಒಂದು ಹೆಜ್ಜೆ ಮುಂದೆ ಇದ್ದೀವಿ. ನಮ್ಮ ಸರಿಸಮಾನವಾಗಿ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಸಾಧ್ಯವಾದರೆ ಕರೆಕ್ಟ್ ಮಾಡ್ತೀವಿ. ಸೊ ಅದು ನೈತಿಕವಾದ ಹೋರಾಟಕ್ಕೆ ಮಾತ್ರ. ಸೊ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ವಿಶ್ವ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಮಾನವ ಹಕ್ಕು ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯನ್ನ 12 ವರ್ಷದ ಹಿಂದೆ ಸ್ಥಾಪಿಸಿ ಇವತ್ತು ಈ ಒಂದು ನಿಟ್ಟಿನಲ್ಲಿ ನಿಂತಿದ್ದೀವಿ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ನನ್ನ ಸ್ನೇಹಿತರಾದ ಗಡಾರ್ ಸರ್ ಆಗಿರ್ಬೋದು, ವೀರೇಶ್ ಸರ್ ಆಗಿರ್ಬೋದು, ಹನುಮಂತರಾಯಪ್ಪರು ಆಗಿರ್ಬೋದು, ಅಂದ್ರೆ ಸ್ಟೇಜ್ ನಲ್ಲಿರುವಂತಹ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಪ್ರಭಾವಿ ನಾಯಕರು, ಪ್ರಭಾವಿ ಹೋರಾಟಗಾರರು, GM ರಾಜಶೇಖರ್ ಅವರು ಕರ್ನಾಟಕ ರಾಜ್ಯ ಕಂಡಂತ ಪ್ರತಿಭಾವಂತ RTI ಆಕ್ಟಿವಿಸ್ಟ್. ಅಂದ್ರೆ ಮಾಹಿತಿ ಹಕ್ಕುನು ಒಂದು ಎಜುಕೇಶನ್ ಆಗಿ ಕನ್ವರ್ಟ್ ಮಾಡಬಹುದಾಗಿತ್ತ, ಮಾಹಿತಿ ಹಕ್ಕುನು ಒಂದು ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡಬಹುದಾ, ಒಂದು ಬುಕ್ ಆಗಿತ್ತು ಕೊಡಬಹುದಾ? ಯಾಕೆಂದ್ರೆ ನಾವು ಇವತ್ತು ಮುಖ್ಯವಾಗಿ ಕೊರತೆ ಕಂಡಿರೋದೇನು ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವೇನ್ ಓದ್ತೀವಿ ನಾವು ಅದೆಲ್ಲ. ಈಗ ನಾನು ಇಂಜಿನಿಯರಿಂಗ್ ಓದಿದ್ದೀನಿ, 4 ವರ್ಷ UBC ಯಲ್ಲಿ ಒಂದು ಸೀಟ್ ನಾನು ಮಾಡಿದ್ದೀನಿ. RTI ಆಕ್ಟಿವಿಸ್ಟು, ಮಾನವ ಹಕ್ಕು ಸಂರಕ್ಷಣೆ ಆಕ್ಟಿವಿಸ್ಟು, ನಾನು ಒಬ್ಬ ಎಂಟ್ರಪ್ರಿನರು, ನಾನು ಬಿಸ್ನೆಸ್ ಮಾಡ್ತೀನಿ. ಸೊ ಈ ಕೆಲಸ ಮಾಡೋದಕ್ಕೆ ನಾನು ಇಂಜಿನಿಯರಿಂಗ್ ಓದ್ತೆ. ಇದು ನನ್ನ ತಪ್ಪ? ಇದು ಎಜುಕೇಶನ್ ಸಿಸ್ಟಮ್ ತಪ್ಪು. ಯಾಕೆಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಮಗೆ ಹೇಳ್ಕೊಡಲ್ಲ ಬದುಕು ಏನು, ಹೋರಾಟ ಏನು, ನಮಗೆ ಸಿಗಬೇಕಾದಂತಹ ಸೌಕರ್ಯಗಳೇನು, ಮೂಲಭೂತ ಹಕ್ಕುಗಳೆಂದರೆ ಏನು, ಸಮಾಜ ಅಂದರೆ ಏನು, ಕರ್ನಾಟಕ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ, ಹೈರಾರ್ಕಿಗಳೇನು. ಎಷ್ಟೋ ಎಜುಕೇಟೆಡ್ ಡಿಗ್ರಿ ಓದಿರೋರ್ಗು ನಾನು ಕಂಡಂತೆ ಚೀಫ್ ಸೆಕ್ರೆಟರಿ ಕೆಳಗೆ ಯಾರು ಬರ್ತಾರೆ ಅಂತ ಕೇಳಿದ್ರೆ ಗೊತ್ತಿಲ್ಲ. ಇದನ್ನ ನಾವು ಯಾರೋ ಕೇವಲ ಪಡಿಸೋದಕ್ಕೆ ಮಾತಾಡ್ತಿಲ್ಲ, ಬಟ್ ಈ ರಿಯಾಲಿಟಿ ಇನ್ಸ್ಟಿಂಕ್ಟ್ಸ್ ಅಂದರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾವೇನ್ ತಿಳ್ಕೊಬೇಕಾಗಿತ್ತು, ನಾವೇನ್ ತಿಳ್ಕೊಂಡಿದ್ದೀವಿ. ನಮ್ಮನ್ನೆಲ್ಲರೂ ಈಗೂ ಎಲ್ಲೋ ಒಂದ್ ಕಡೆ
ಗುಲಾಮರಾಗಿ ಸ್ಲೇವ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಪರಕೀಯ ದೇಶದವರಾಗಿರ್ಬೋದು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಾಗಿರ್ಬೋದು. ಸಂಬಳ ಕೊಡ್ತೀವಿ, ಕೆಲಸ ಮಾಡು, ಹಗಲು ರಾತ್ರಿ ಮಾಡು, ರಾತ್ರಿ ಇಡೀ ಮಾಡು, ನಿನ್ನ ನಿದ್ದೆಯನ್ನ ತ್ಯಾಗ ಮಾಡು. ಏನಕ್ಕೆ? ಕೇವಲ ಸಂಬಳಕ್ಕೆ. ಆ ಸಂಬಳ ಎಲ್ಲೋಗ್ತಿದೆ? ಮತ್ತೆ EMI ರೂಪದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಕಳೆದ 40 ವರ್ಷ, ಅವ್ರ ಆಯುಷ್ಯರದೇ 40 ವರ್ಷ. ಆ 40 ವರ್ಷದೂ ನಾವು ದುಡಿತೀವಿ, ನಾವು ಕೊಡ್ತಾ ಇದ್ದೀವಿ. 50 ವರ್ಷಕ್ಕೆ 40 ವರ್ಷಕ್ಕೆ ರಿಟೈರ್ಡ್ ಆದ್ಮೇಲೆ ನಮ್ಗೆ ಕಾಣೋ ಏಕೈಕ ಪ್ರಶ್ನೆ, ನಾನೇನ್ ಸಾಧನೆ ಮಾಡಿದ್ದೀನಿ ಅಂತ. ಸಾಧನೆ ಒಂದು ಮನೆ ಕಟ್ಟದ, ಸಾಧನೆ ನಮ್ಮ ಜೀವನವನ್ನ, ನನ್ನ ಸಂಸಾರವನ್ನ ಕಾಪಾಡ್ಕೊಳ್ಳೋದ. ಈ ತರ ಲಕ್ಷಾಂತರ ಕಾರ್ಯಕ್ರಮಗಳಾಗಿರ್ಬೋದು, ಕೋಟ್ಯಾಂತರ ಕಾರ್ಯಕ್ರಮಗಳು ದೇಶಾದ್ಯಂತ ಆಗಿರ್ಬೋದು. ಈ ಒಂದು ಕಾರ್ಯಕ್ರಮ ನನಗೆ ತುಂಬಾ ವಿಭಿನ್ನತೆ ಅನಿಸ್ತು. ಯಾಕೆಂದ್ರೆ ನಾವು ಹೋರಾಟ ಮಾಡಿ ಸೈಕಲ್ ಹೊಡೆದು ಫ್ರಸ್ಟ್ರೇಟ್ ಆಗಿರ್ತೀವಿ. ಅಯ್ಯೋ ಸಾಕಪ್ಪ, ಇನ್ನ ಜನಗಳನ್ನ ಏನು ಮಾಡಕ್ಕಾಗಲ್ಲ, ಇನ್ನ ಯಾವ ಹೋರಾಟದಲ್ಲೂ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಸೊ ಎಲ್ಲರೂ ಜನಗಳು ದಿಕ್ಕಾಪಾಲ ಹೋಗ್ತಾರೆ, ಎಲ್ಲರಿಗೂ ಒಂದು ವೈಯಕ್ತಿಕ ಇಂಟ್ರೆಸ್ಟ್ ಇದೆ. ಅಫ್ಕೋರ್ಸ್ ಇರಬೇಕು, ಪ್ರತಿಯೊಬ್ಬರಿಗೂ ಅವರದೇ ಆದ ಲಾಭವನ್ನ ಅವರು ನೋಡಿಲ್ಲ ಅಂತಂದ್ರೆ ಅವ್ರು ಮನುಷ್ಯರೇ ಅಲ್ಲ. ಸೆಲ್ಫಿಶ್ನೆಸ್ ಅನ್ನೋದು ಒಂದು ಭಾಗ. ಆದರೆ ಸಮಾಜವನ್ನ ಕಿತ್ತು ತಿಂದು ಬದುಕಬೇಕು ಅಂತಾರಲ್ಲ, ಅದು ಅದರ ವಿರುದ್ಧ ನಾವು ಕಾರ್ಯಕ್ರಮಗಳು ಎಷ್ಟೇ ಆಗಿದ್ರು ಈ RTI ಆಕ್ಟಿವಿಸ್ಟ್ಗಳು ನಮ್ಮನ್ನ ಯಾಕೆ ಸೇರಿಸಬೇಕು ಅಂತಂದ್ರೆ, ಹೋರಾಟ ಮಾಡಬೇಕು ಅಂತಂದ್ರೆ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಬಲ. ಇವತ್ತು ಈ ಒಂದು ಥಾಟ್ ಏನ್ ಮತ್ತು RTI ವಿಂಗ್ ಅಂತ ನಾವು ಯಾಕೆ ಸ್ಥಾಪನೆ ಮಾಡೋದು ಅಂತಂದ್ರೆ, RTI ಆಕ್ಟಿವಿಸ್ಟ್ಗಳ ಮೇಲೆ ಆಗ್ತಿರುವಂತಹ ಹಲ್ಲೆ, ದೌರ್ಜನ್ಯ, ದಬ್ಬಾಳಿಕೆ, ಫೇಕ್ FIRಗಳು. ಈಗ ನೋಡಿ, ರಾಜಶೇಖರ್ ಬಿಟ್ಟಿಲ್ಲ ಭೂತ. IPC ಸೆಕ್ಷನ್ 353 ಹಾಕಿದ್ರೆ ಎಷ್ಟು ಕಷ್ಟ ಇದೆ. ಇಟ್ಸ್ ನಾನ್ ಬೇಲಬಲ್ ವಾರೆಂಟ್. ಅರೆಸ್ಟ್ ಆಗ್ಬೇಕು, ಇಲ್ಲ ಅಬ್ಸ್ಕಾಂಡ್ ಆಗ್ಬೇಕು. ಯಾರೋ ಕಾಲ್ಗೆ ಹೋಗಿ ಕೈ ಹೋಗಿ ಇಲ್ಲ ಮಿನಿಸ್ಟ್ರಿಗೆ ಹೋಗ್ಬಿಟ್ಟು ಹೇಳ್ತೀನಿ, MLA ಹೋಗಿ ಹೇಳ್ತೀನಿ, ನನ್ಗೆ ಇನ್ಫ್ಲೂಯೆನ್ಸ್ ಇದೆ ಅಂತಂದ್ರೂ ಬಿಡೋದಿಲ್ಲ. ಎಂತ ಆಕ್ಟಿವಿಸ್ಟ್ ಆಗಿರ್ಬೋದು, ಎಂತ ಹೋರಾಟಗಾರನಾಗಿರ್ಬೋದು, ಜೈಲಿಗೆ ಹೋಗ್ಲೇಬೇಕು. ಆಮೇಲೆ ಚಾರ್ಜ್ ಶೀಟ್ ಆಗೋದು ಬೇರೆ, ನ್ಯಾಯಾಲಯದಲ್ಲಿ ಟ್ರಯಲ್ ಆಗೋದು ಬೇರೆ. ಅದ್ರಲ್ಲಿ ನಾನು ಅಪರಾಧಿನ, ನಿರಪರಾಧಿಯಾಗಿ ಹೊರ ಬಂದರೆ ನಾನು ಪಟ್ಟಂತಹ ನೋವು, ನನಗೆ ಆದಂತಹ ಮಾನಸಿಕ ಚಿತ್ರಹಿಂಸೆ, ಇದಕ್ಕೆ ಯಾರು ಹೊಣೆ? ಇದಕ್ಕೆ ಕಾಂಪನ್ಸೇಷನ್ ಯಾರು ಕೊಡ್ತಾರೆ? ಅದಕ್ಕೆ ನಮಗೆ ಹೋರಾಟಗಾರರು ಅಂತ ಒಂದು ಲೇಬಲ್ ಆಗ್ತಾರೆ. ಸರ್, ಹೋರಾಟಗಾರರು ನೀವು ಜೈಲಿಗೆ ಹೋಗೋದು ಬಿಟ್ಟಿದ್ದೀರಿ, ಹೋಗಿ ಬನ್ನಿ. ಬೇರೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಸೊ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದಿರುವಂತಹ ಒಂದು ದೊಡ್ಡ ಮೈಲಿಗಲ್ಲು ಏನು ಅಂತ ಅಂದ್ರೆ, ಪ್ರತಿಯೊಬ್ಬ ಆಕ್ಟಿವಿಸ್ಟ್ ಜೊತೆಗಳಲ್ಲೂ ನಮ್ಮ ಸಂಸ್ಥೆ, ನಾನು ನಿಂತ್ಕೊಳ್ತೀನಿ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲಿ ಆಗುವಂತಹ ಅನ್ಯಾಯ, ದೌರ್ಜನ್ಯಗಳಿಗೆ ನಾವು ನಿಮ್ಮ ಭುಜದ ಮೇಲೆ ಕೈ ಹಾಕಿ ಬಂದು ನಿಂತ್ಕೊಳ್ತೀವಿ. ಆದರೆ ಅದು ನೈತಿಕ ಹೋರಾಟವಾಗಿರಬೇಕು. ನಮಗೆ ಅದು ಭ್ರಷ್ಟಾಚಾರ ರೂಪವಿದ್ದರೆ, ನಮಗೆ ಯಾವುದೇ ರೀತಿಯ ಆ ಒಂದು ಮಾಹಿತಿ ಇದ್ದರೆ ನಾವು ಹೋರಾಟಕ್ಕೆ ಸಪೋರ್ಟ್ ಮಾಡಲ್ಲ. ಅದ್ರ ನೆಗೆಟಿವ್ ಕಮೆಂಟ್ಸ್ ಬರ್ಬೋದು, ನೀವು ಸಪೋರ್ಟ್ ಮಾಡದೇ ಇರ್ಬೋದು, ಇವತ್ತು ಚೆನ್ನಾಗಿರ್ಬೋದು. ಮತ್ತೊಂದು ದಿನ ನೋಡಿ ಸರ್, ಅವತ್ತು ನೀವು ಮೈಟಿಂಗ್ ಕರೆದ್ರಿ, ಹೇಳಿದ್ರಿ ಮೈಕಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಇವತ್ತು ನಾನು ಕರೀತಾ ಇದ್ದೀನಿ, ನೀವು ಬರಲ್ಲ ಅಂತ ಅನ್ಬೋದು. ಬಟ್ ಯಾಕೆ ಬರಲ್ಲ ಅನ್ನೋದನ್ನ ನಾನು ಘಂಟಾಘೋಷವಾಗಿ ಸಭೆಯ ಮುಂದೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಹೋರಾಟ ನೈತಿಕವಾಗಿ ನೈಜವಾಗಿದ್ದರೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ಕೋರ್ ಕಮಿಟಿ ಸದಸ್ಯರು ನಿಮ್ಮ ಜೊತೆಯಲ್ಲಿರ್ತೀವಿ. ಅತಿ ಪ್ರಮುಖವಾಗಿ ನಾನು ಇವತ್ತು ಸ್ಟೇಜ್ ಮೇಲೆ ಇರುವಂತಹ ಎಲ್ಲ ಹೆಸರು ತಗೊಂಡಿಲ್ಲ. ಯಾಕೆ ಅಂದ್ರೆ ಇವತ್ತು ಪ್ರತಿಯೊಬ್ಬರತ್ರೂ ನಾನು ಫೋನಲ್ಲಿ ಮಾತಾಡಿದ್ರೆ ಕೆಲವರನ್ನ ಮಿಸ್ ಮಾಡಿರ್ಬೋದು. ಪ್ರತಿಯೊಬ್ಬರು ನನಗೆ ಹೋರಾಟಗಾರರು, ನಾಯಕರಾಗೆ ಕಾಣಿಸಿರೋದು. ಇವತ್ತು ನಾನು ಯಾಕೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಚೇರ್ ನೋಡ್ತಾ ಇದ್ದೆ, ಚೇರ್ ಹುಡುಕ್ತಾ ಇದ್ದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಅವರು ನಾಯಕರಾಗಿ ಇಲ್ಲಿ ಕುತ್ಕೋಬೇಕಾಗಿತ್ತು. ನಮಗೆ ಏನೋ ಸ್ಟೇಜ್ ಅಲ್ಲಿ ಚೇರ್ ಇಲ್ಲ, ಹಾಗೂ ನಾವು ಪ್ರತಿಯೊಬ್ಬರನ್ನು ಗಮನಿಸ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಚೇರ್ ಆದ್ರೂ ಹಾಕುವಂತಹ ಪ್ರಯತ್ನ ನಾವು ಮಾಡೋಣ. ಯಾಕೆಂದ್ರೆ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ರಾಜ್ಯ ಯಾವ ಜಿಲ್ಲೆ ಹೇಳಿದ್ರು ಇಲ್ಲಿ ಜನಗಳಿದ್ದಾರೆ. ದಕ್ಷಿಣ ಕನ್ನಡದಿಂದಲೂ ಇದ್ದಾರೆ. ನಿಮ್ಮ ಭಾಷಣಕ್ಕೆ ಯಾಕೆ ಅಷ್ಟು ಕ್ಲಾಪ್ಸ್ ಬಂತು ಅಂದ್ರೆ, ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಜಿಲ್ಲೆಯ ಎಲ್ಲ ಪ್ರಮುಖರಿದ್ದಾರೆ, ಪ್ರಮುಖ ಹೋರಾಟಗಾರರಿದ್ದಾರೆ. ಇನ್ನೊಂದು ತುಂಬಾ ಖುಷಿ ಪಡೋ ವಿಚಾರ ನನಗೇನು ಅಂತಂದ್ರೆ, ನೀವೆಲ್ಲರೂ ಏನೋ ಮಾಡಬೇಕು ಅಂತ ಬಂದಿದ್ದೀರಿ. ಇವತ್ತು ನಮ್ಮ ಸಂಸ್ಥೆಗೆ ನೋಂದಾಯಿಸಿಕೊಂಡಿದ್ದೀರಿ. ನನ್ನ ಕಡೆಯಿಂದ ಏನ್ ಕೊಡಬೇಕು, ನಿಮ್ಮ ನಿರೀಕ್ಷೆ ಏನು ಅನ್ನೋದನ್ನ ನನಗೆ ಅರ್ಥ ಆಗಿಲ್ಲ ಅಂದ್ರೆ, ಈ ಸಂಸ್ಥೆ ಇವತ್ತು ಮಾಡ್ತಿರುವಂತಹ ಕಾರ್ಯಕ್ರಮಕ್ಕೆ ಅರ್ಥ ಆಗಿರೋದಿಲ್ಲ. ಸೊ ಹಾಗಾಗಿ ಮುಜುಗರ ಪಡದೆ
ಪ್ರತಿಯೊಬ್ಬರು ತಮ್ಮ ಮನೋಭಾವದಲ್ಲಿ ಏನಾದರೂ ಕ್ವೆಶನ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಚರ್ಚೆ ಸಂವಾದ ಅಂತೇಳಿ 3:30 ನಾನು ಇಡ್ತೀನಿ. ಸೊ 3:30ಗೆ ಮಾತಾಡೋಣ. ನೀವು ನಾಯಕರೇ, ಸಮಕಾಲೀನವರು, ಇಲ್ಲಿ ಯಾರು ರಾಜ್ಯಾಧ್ಯಕ್ಷರಲ್ಲ, ಅಧ್ಯಕ್ಷರಲ್ಲ, ನಾವೆಲ್ಲರೂ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹೋರಾಟಗಾರರನ್ನ ಕಲೆ ಹಾಕೋಣ. ಹಾಗೂ ಮಾಹಿತಿ ಹಕ್ಕು ಅಧಿನಿಯಮ ನಮ್ಮ ಕಾಯ್ದೆ ಏನಿದೆ ಅದನ್ನ ದುರ್ಬಲಗೊಳಿಸಿದ್ರೆ ಅದ್ರ ವಿರುದ್ಧ ಹೋರಾಟ ಮಾಡೋಣ, ರಕ್ಷಿಸೋಣ. ನಮ್ಮ ಆರ್ಟಿಐ ಆಕ್ಟಿವಿಸ್ಟ್ಗಳನ್ನ ರಕ್ಷಿಸೋಣ. ಇನ್ನು ಹೋರಾಟಕ್ಕೆ ಒಂದು ಪವರ್ ಅನ್ನ ಕೊಡಬೇಕು. ನಿಮ್ಗೆ ಏನೇ ಒಂದು ಸಮಸ್ಯೆ ಆದಾಗ ನಾವು ಬಂದು ನಿಂತ್ಕೋಬೇಕು, ಪ್ರಶ್ನೆಗಳನ್ನ ಮಾಡಬೇಕು. ಇತ್ತೀಚೆಗೆ ಕೇವಲ 1 ತಿಂಗಳ ಹಿಂದೆ ಆರ್ಟಿಐ ಕಮಿಷನ್ ಒಂದು ಆದೇಶವನ್ನು ಹೊರಡಿಸಿದ್ದು. ಒಬ್ಬ ಆರ್ಟಿಐ ಆಕ್ಟಿವಿಸ್ಟ್ ಕೇವಲ 3 ಅರ್ಜಿಗಳನ್ನ ಹಾಕಬೇಕು ಅಂತ. ಅದರ ವಿರುದ್ಧ ನಮ್ಮ ಸಂಸ್ಥೆ ಹೋರಾಟ ಮಾಡಿತು. ಆ ಒಂದೇ ಒಂದು ಕರೆ ಕರ್ನಾಟಕ ರಾಜ್ಯದಿಂದ ಪ್ರತಿ ಮೂಲೆಯಿಂದ ಆರ್ಟಿಐ ಆಕ್ಟಿವಿಸ್ಟ್ ಬಂದಿದ್ರು. ಸುಮಾರು 30 ಜನ ಫ್ರೀಡಂ ಪಾರ್ಕ್ ಮುಂದೆ ನಾವು ಕುತ್ಕೊಂಡು ಹೋರಾಟ ಮಾಡಿದ್ವು. ಕೇವಲ 3 ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕರೆ ಬರುತ್ತೆ. ನಾವು ಅದನ್ನು ವಾಪಸ್ ತಗೊಳ್ಳೋಕೆ ಮಾತುಕತೆ ಮಾಡಿದ್ದೀವಿ. ದಯಮಾಡಿ ಹೋಗಿ ಪ್ರಿನ್ಸಿಪಲ್ ಸೆಕ್ರೆಟರಿಯವರನ್ನ ಭೇಟಿ ಮಾಡಿ ಅಂತ. ಇದು ಒಂದು ದೊಡ್ಡ ಸಾಧನೆ. ಯಾಕಂದ್ರೆ ಈಗ ಮುಖ್ಯಮಂತ್ರಿಗಳು ಗೊತ್ತಿರ್ತದೆ, ರಾಜಶೇಖರ್ ಸರ್ ಗೊತ್ತಿರ್ತದೆ ಅದು ಎಷ್ಟು ಪ್ರಮುಖ ಆಗುತ್ತೆ ಅಂತ. ಒಬ್ಬ ಮನುಷ್ಯನ ಮುಂದೆ 3 ಅರ್ಜಿ ಅಂತ ಅಂದ್ರೆ ಇದನ್ನ ಕಾಯ್ದೆಯನ್ನ ಕೊಲೆ ಮಾಡುವಂತಹ ತಂತ್ರಗಾರಿಕೆ. ಇನ್ನು ಮುಂದೊಂದು ದಿನ ಬರ್ತಾರೆ, ಹೇಳ್ತಾರೆ ಇಲ್ಲ ಇದು ದುರ್ಬಳಕೆ ಆಗ್ತಿದೆ, ಕಾಯ್ದೆನೇ ಬೇಡದಿಲ್ಲ, ನಾವು ಬೇಕು ಅಂದ್ರೆ ಫೋರಂ ಎ ಫೋರಂ ಬಿ ಮಾತ್ರ ಅಪ್ಡೇಟ್ ಮಾಡಿ ಬಿಟ್ಬಿಡ್ತೀವಿ ಅಂತ ಹೇಳುವಂತ ಕಾಲ ತುಂಬಾ ದೂರ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನ ಪ್ರಶ್ನೆ ಮಾಡಬೇಕು. ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅರಿವು, ಸಮರ್ಥನೆ. ನಮ್ಮ ಎಲ್ಲಾ ಜನಗಳು, ಎಲ್ಲಾ ಆಕ್ಟಿವಿಸ್ಟ್ಗಳಿಗೂ ಒಂದು ಪಾರದರ್ಶತೆ ಇರಬೇಕು. ನಾವು ಏನ್ ಪಾರದರ್ಶತೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್ಕಾರದಿಂದ, ಸಮಾಜದಿಂದ, ನಮಗೆ ಅದಿದೆಯಾ? ನಾವು ಒಂದು ಬಿಸ್ನೆಸ್ ಮಾಡೋಣ, ನಾವು ಆರ್ಥಿಕವಾಗಿ ಸಬಲರಾಗಬೇಕು. ಹೋರಾಟ ಆರ್ಥಿಕತೆ ಅಲ್ಲ, ಹೋರಾಟ ನಮ್ಮ ಜೀವನವನ್ನ ಕಾಪಾಡೋದಿಲ್ಲ. ಈಗ ಇವತ್ತು ನಾವು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಡೊಳ್ಳು ಕುಣಿತ ಮತ್ತೆ ಸಮೂಹ ನೃತ್ಯವನ್ನ ಆಯೋಜಿಸಿದ್ರು. ಇದಕ್ಕೆ ಯಾವ 1 ರೂಪಾಯಿ ಖರ್ಚು ಮಾಡಿಲ್ಲ ನಾವು. ಇದು ಕರ್ನಾಟಕ ಸರ್ಕಾರದಲ್ಲಿ ಲಭ್ಯವಿದ್ದಂತಹ ಯೋಜನೆ. ಆ ಯೋಜನೆಯನ್ನ ಸಮರ್ಪಕವಾಗಿ ಬಳಸಿದ್ದೀವಿ ನಾವು. ಅಂದ್ರೆ ನಮಗೆ ಸರ್ಕಾರದಲ್ಲಿರುವಂತಹದ್ದು ಅನೇಕಗಳಿವೆ. ಒಬ್ಬೊಬ್ಬ ಮನುಷ್ಯನಿಗೂ ಒಂದು ಬಜೆಟ್ ಬಂದಾಗ, ಕರ್ನಾಟಕ ಸರ್ಕಾರಕ್ಕೆ ಒಂದು ಬಜೆಟ್ ಬಂದಾಗ, ಆ ಬಜೆಟ್ ಅಲ್ಲಿ ಒಬ್ಬ ಮನುಷ್ಯನಿಗೂ ಒಂದು ತೃಣ ಆದ್ರೂ, 1 ರೂಪಾಯಿ ಆದ್ರೂ ಇದೆ. ಅದು ಯಾವುದೋ ಒಂದು ಜಾತಿಯ ಆಧಾರದ ಮೇಲೆ ಇರ್ಬೋದು, ಒಂದು ಅಂಗವಿಕಲತೆಯ ಆಧಾರದ ಮೇಲೆ ಇರ್ಬೋದು, ಅಥವಾ ಯಾವುದೋ ಒಂದು ಯೋಜನೆ ಆಧಾರದ ಮೇಲೆ ಆಗಿರ್ಬೋದು. ರೈತ ಆಗಿರ್ಬೋದು, ಅಥವಾ ಕಾರ್ಮಿಕ ಆಗಿರ್ಬೋದು, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು. ಆದರೆ ಅದನ್ನ ಹುಡುಕಿ ತೆಗೆದುಕೊಳ್ಳುವುದು ಯಾರ ಜವಾಬ್ದಾರಿ? ನಿಮ್ಮೆಲ್ಲರ ಮತ್ತೆ ನಮ್ಮ ಜವಾಬ್ದಾರಿ. ಈ ಅರಿವನ್ನ ಮೂಡಿಸುವಂತಹ ಪ್ರಯತ್ನ ಮಾಡೋಣ, ಪಾರದರ್ಶತೆಯನ್ನ ತರುವಣ. ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುವಂತ ನಾವು ಪ್ರಶ್ನಾತೀತರ, ಭ್ರಷ್ಟಾಚಾರ ರಹಿತರ ನಾವೇನ್ ಮಾಡಕ್ ಹೊರಟಿದ್ದೀವಿ? ಇಂತಹ ಪ್ರಶ್ನೆಗಳನ್ನ, ಇಂತಹ ಸಂವೇದನಶೀಲ ಪ್ರಶ್ನೆಗಳನ್ನ ಹಾಕೋಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಹತ್ರ ಕೇಳಿಸ್ಕೊಳ್ತೀನಿ. ಸೊ ಹಾಗಾಗಿ ಮಧ್ಯಾಹ್ನ ಪೋಸ್ಟ್ ಲಂಚು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಪೋಸ್ಟ್ ಲಂಚು ಸಂವಾದ ಇಟ್ಕೊಳ್ಳೋಣ. ದಯಮಾಡಿ ಕ್ಷಮೆ ಇರಲಿ. ನಮ್ಮ 2ನೇ ಕಾರ್ಯಕ್ರಮ ಯಾವುದೋ ಚಿಕ್ಕ ಪುಟ್ಟ ತೊಂದರೆಗಳಾಗಿದ್ದರೆ ಸಹಿಸಿ, ಸಂಭ್ರಮಿಸಿ. ಧನ್ಯವಾದ. ಜೈ ಹಿಂದ್. ಸೈಯದ್ ಮೊಹಮ್ಮದ್ ಹಾಗೂ ರಾಯಚೂರು ಜಿಲ್ಲೆಯ ಪದಾಧಿಕಾರಿಗಳು ಈಗ ರಾಘವೇಂದ್ರ ಸರ್ಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸರ್ಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸರ್ಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ.
ತೆರಳಬೇಕು ಅನ್ನೋದ್ರ ತಾಳ್ಮೆ ನಾವು ವಿತರಣೆಯನ್ನ ಮಾಡ್ತಾ ವಿತರಣೆ ಇದೆ. 3 ಜನ ಸ್ವಲ್ಪ ಬೇಗ ತೆರಳಬೇಕು ಅನ್ನೋದ್ರ ತಾಳ್ಮೆ ನಾವು ವಿತರಣೆಯನ್ನ ಮಾಡ್ತಾ ಈ ಕೆಚ್ಚದ ಹೋರಾಟಗಾರ ಅಂತ ಹೇಳಿ ಈ ತಾಟು ನಮ್ಮ ಸಂಸ್ಥೆ ಬಂದಿರೋದ್ರಿಂದ ನಮ್ಮ ಆಂಕರ್ ನಂದಿನಿ ಮಾತಾಡೋದಕ್ಕಿಂತ ನಾನೇ ಮಾತಾಡೋದು ಒಳ್ಳೇದು ಅಂತ ಅನಿಸ್ತು. ಓಕೆ, ಏಕೆಂದ್ರೆ ವಿಶೇಷವಾಗಿ ಪ್ರತಿಯೊಬ್ಬರು ಹೋರಾಟಗಾರರೇ ಅನೇಕ ಸಮಸ್ಯೆಗಳನ್ನ ಎದುರಿಸಿದ್ದೀರಿ, FIR ಮಾಡಿಸ್ಕೊಂಡಿದ್ದೀರಿ, JCಗೆ ಹೋಗಿ ಬಂದಿರೋರಿದ್ದಾರೆ. ಇದರಲ್ಲಿ ಇವ್ರು ಮಾತ್ರ ಯಾಕೆ ನೇಮಕ? ಕ್ರೀಮ್ ಲೇಯರ್ ಆಫ್ ಪೀಪಲ್ ಇವರೆಲ್ಲರೂ ಯಶಸ್ವಿ ಮಾಡ್ಕೊಂಡಿದ್ದಾರೆ. ಮತ್ತೆ ನಾವು ಅವ್ರಿಗೆ ಯಾಕೆ ತಿಳಿಸ್ತಿದೀವಿ ಅಂತಂದ್ರೆ ನಾಯಕರು ಒಂದು ಉದಾಹರಣೆಯಾಗಿ ನಿಲ್ತಾರೆ. ಅದನ್ನು ವಿಶೇಷವಾಗಿ ವೀರೇಶ್ ಅವರು ಈ ಒಂದು ಇಳಿ ವಯಸ್ಸಿನಲ್ಲಿ ಬೇರೆ ಮಾಡ್ಕೊಳ್ಳಿ ಸರ್, ಬಟ್ ಇಳಿ ವಯಸ್ಸಿನಲ್ಲಿ ಯಾವುದೇ ಅಪೇಕ್ಷೆ ಪಡದೆ ನಿಸ್ವಾರ್ಥವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಿರೋದು. ಇದು ನೀವೆಲ್ಲರೂ ಕೇಳ್ಕೊಳ್ಳಿ. ಯಾವ ಸರ್ಕಾರಿ ಆಫೀಸರ್ ಹೋಗಿ ವೀರೇಶ್ ಅವರು ಬಂದು RTI ಹಾಕಿ ದುಡ್ಡು ಕೇಳಿದ್ರ? ವೀರೇಶ್ ಅವರು ಏನನ್ನ ಅಪೇಕ್ಷೆ ಮಾಡಿದ್ರ? ಸೊ ಇದು 9 ಜನ ನಾವು ಏನ ಚೂಸ್ ಮಾಡಿದ್ದೀವಿ, ಇವರೆಲ್ಲರೂ ಇದೇ ಒಂದು ಹಿಸ್ಟ್ರಿ. ಯಾರು ಅಪೇಕ್ಷೆ ಮಾಡದೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿರುವಂತಹ ಹೋರಾಟಗಾರರು. ಅವ್ರು ಜೇಬು ದುಡ್ಡು ತಂದು ಮಾಡೋದು ಬೇಕಿಲ್ಲ, ಸಮಾಜದಲ್ಲಿರುವಂತಹ ಹಣವನ್ನೇ ಸಮಾಜಕ್ಕೆ ತಲುಪಿಸಿದ್ರೆ ಅಷ್ಟು ನಮ್ಮ ಸಾಧನೆ. ಪ್ರಮುಖವಾಗಿ ಇಲ್ಲಿರುವಂತಹ ಎಲ್ಲ ಹೋರಾಟಗಾರರಿಗೆ ನನ್ನ ಅಭಿನಂದನೆಗಳು ಹಾಗೂ ಕೆಚ್ಚದ ಹೋರಾಟಗಾರರ ಪ್ರಶಸ್ತಿಯ ಅರ್ಹತೆ ಹೊಂದಿರುವಂತಹ ಎಲ್ಲರಿಗೂ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಲಾಸ್ಟ್ ಒಂದು ಕೊನೆಯ ವರ್ಡ್ ಏನು ಅಂದ್ರೆ, ಪ್ರಶಸ್ತಿ ಮಾರಾಟಕ್ಕಿಲ್ಲ. ದಯಮಾಡಿ ಮಾರಾಟ ಮಾಡಿರುವಂತಹ ಪ್ರಶಸ್ತಿಗಳನ್ನ ಪಡೆಯಬೇಡಿ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಫೇಸ್ಬುಕ್ ಅಲ್ಲಿ ಕಮೆಂಟ್ ನೋಡಿದ್ದೀವಿ, ಏನೋ ಪ್ರಶಸ್ತಿ ಕೊಡ್ತಾರಂತೆ ಯಾಕೋ ಅಂತ. ಹೌದು ಸ್ವಾಮಿ, ನಿಜವಾಗ್ಲೂ ಕಷ್ಟಪಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಕೆಲಸ ಮಾಡ್ತಿರೋದನ್ನ ಗುರುತಿಸೋದು ಒಂದು ಮಾನವೀಯ ಧರ್ಮ. ಅದೇ ದುಡ್ಡು ಕೊಟ್ಟು ಅವಾರ್ಡ್ ಕೊಡ್ತೀನಿ ಬಾ ಅಂತ ಹೇಳಿ ಇವತ್ತು ಪ್ರತಿ ಸಂಸ್ಥೆ ಅದೊಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದೆ. ಒಂದು 15 ಜನಕ್ಕೆ ಪ್ರಶಸ್ತಿ ಪುರಸ್ಕೃತ ನೀವೆಲ್ಲರೂ 1000 ರೂಪಾಯಿ ಕೊಡ್ಬೇಕು, 500 ರೂಪಾಯಿ ಕೊಡ್ಬೇಕು. ಇದನ್ನ ನಿಲ್ಲಿಸಬೇಕು. ಪ್ರಶಸ್ತಿ ಮಾರಾಟಕ್ಕಿಲ್ಲ. ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವುದನ್ನ ಗುರುತಿಸುವಂತಹ ಪ್ರಯತ್ನ ನಾವು ಮಾಡಿದ್ದೀವಿ. 44 ಅರ್ಜಿಗಳಿತ್ತು, ಬಟ್ ನಮ್ಮ ಕೋರ್ ಕಮಿಟಿ ಫೈನಲ್ ಡಿಸೈಡ್ ಮಾಡಿರುವಂತಹ ನಂಬರ್ಸ್ ಇತ್ತು. ಸೊ ದಯಮಾಡಿ ಅನ್ಯತಾ ಭಾವಿಸಬೇಡಿ. ನಿಮ್ಗೆ ಯಾರಿಗೋ ಒಬ್ಬರಿಗೆ ಕೊಟ್ಟಿಲ್ಲ ಅಂತಂದ್ರೆ ಅದು ಉದ್ದೇಶಪೂರ್ವಕ ಅಲ್ಲ. ಇಲ್ಲಿ ನಮಗೆ ಲಿಮಿಟೇಷನ್ಸ್ ಇದೆ. ನಾವು 9 ಅವಾರ್ಡ್ ಅಷ್ಟೇ ಕೊಡ್ಬೇಕು ಅನ್ಕೊಂಡಿದ್ದು, ಅದೊಂದು ಜಾತ್ರೆ ಆಗ್ಬಾರ್ದು, ಪ್ರಶಸ್ತಿಗೆ ಒಂದು ಗೌರವ ಸೂಚಿಸಬೇಕು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದನ್ನ ನಾವು ಪ್ರಶ್ನೆ ಮಾಡುವುದಿಲ್ಲ. ಹಾಗಾಗಿ ತಾವು ಮುಂದೆ ಒಂದು ದಿನ ನಿಮ್ಮನ್ನು ಗುರುತಿಸುವಂತಹ ಸಮಯ ಬರಲಿ. ಅವ್ರು ಹೇಳ್ದಂಗೆ ನಮ್ಮ ಹಾಲು 1000 ಜನ ಇದ್ರೆ ನಮ್ಮ ಅವಾರ್ಡ್ 50 ಜನ ಆಗುತ್ತೆ. ಇವತ್ತು ನಾವು 200 ಜನ ಇದ್ದೇವೆ. 9 ಜನನ್ನ ನಾವು ತಟ್ಟಿ ಅವರನ್ನ ನಾಯಕರನ್ನಾಗಿ ಮಾಡಿ ನಾವು ಅವರು ಹಾಕಿರುವಂತಹ ಹಾದಿಯಲ್ಲಿ ನಡೆಯೋಣ. ಜೈ ಹಿಂದ್. ವೀರೇಶ್ ಅವರು ಸೇರಿದಂತೆ ಮಹಾದೇವಪ್ಪ ಪೂಜಾರಿ, ಕಡೆ ಗಂಗಾದೇವಿ ಅರ್ಚಕರು, ಹಾಗೆ ವೀರೇಶ್ ನಾಡಗೌಡರ್ ಅವ್ರಿಗೂ ಸಹ ಈಗ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. 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 ವೀರೇಶ್
ನಾಡಗೌಡರ್ ಅವ್ರಿಗೂ ಸಹ ಈಗ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ವೀರೇಶ್ ನಾಡಗೌಡರ್ ಅವ್ರಿಗೂ ಸಹ ಈಗ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ವೀರೇಶ್ ನಾಡಗೌಡರ್ ಅವ್ರಿಗೂ ಸಹ ಈಗ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ವೀರೇಶ್ ನಾಡಗೌಡರ್ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ನೋಡಲಿಕ್ಕೆ ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ವೇದಿಕೆಯನ್ನ, ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರ ಮೂಲಕ ಈ ನಾಡನ್ನ ಕಟ್ಟಲಿಕ್ಕೆ ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮಾಡ್ತಾ ಇರುವಂತಹ ಈ ಅಮೋಘ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬೆಂಬಲ ನೀಡಿ, ನಾವು ಕೂಡ ಬೆಂಬಲ ನೀಡಿ ಈ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇಡೀ ನಾಡು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವಾಗಿ ರೂಪುಗೊಳ್ಳಬೇಕು ಅನ್ನುವಂತ ರೀತಿಯೊಳಗೆ ಈ ದೇಶದ ಸಂವಿಧಾನ ಮತ್ತು ಕಾನೂನುಗಳು ಕೂಡ ಮಾಡಲ್ಪಟ್ಟಿರುವಂತಹ ಅವಕಾಶಗಳನ್ನ ಬಳಸಿಕೊಂಡು ನಮ್ಮ ಇತಿಮಿತಿ ಒಳಗೆ ಈ ನಾಡು ಕಟ್ಟುವಂತ ಕೆಲಸಗಳನ್ನ ತಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರಿ ಅದೇ ರೀತಿ ಒಳಗೆ ನಾವು ಕೂಡ ಮಾಡ್ತಾ ಇರುವಂತದ್ದು, ಈ ವೇದಿಕೆಯಲ್ಲಿ ಇರುವಂತವ್ರು ಕೂಡ ಮಾಡ್ತಾ ಇರುವಂತದ್ದು ಮತ್ತು ಈ ಸಂಘಟನೆ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕೂಡ ಭಾಗಿಯಾಗಿ ಮಾಡಿಕೊಂಡ ರಾಘವೇಂದ್ರ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ವೆರಿ ಪ್ರೌಡ್ ಟು ಬಿ ಆನರ್ಡ್ ಹಿಯರ್. ಆಗ್ಲಿಂದ ಎಲ್ಲ ನೀವು ಮಾತಾಡಿದ್ದೀರಾ ಹ್ಯೂಮನ್ ರೈಟ್ಸ್ ಬಗ್ಗೆ. ನೀವುಗಳು ಏನ್ ಹೇಳ್ತೀರೋ ಅದನ್ನ ಫಾಲೋ ಮಾಡೋಷ್ಟು ಇದೆ ನಮ್ಗೆ. ಅದಕ್ಕಿಂತ ಜಾಸ್ತಿ ಏನು ನಾವು ಮಾಡಕ್ಕಲ್ಲ. ಬಿಕಾಸ್ ಇನ್ನ ನಾವು I'm just 25 years old. So ಅದನ್ನ ಬಿಡೋಣ. ಈಗ ನೀವು ಎಲ್ಲ ಕೂತ್ಕೊಂಡು ಅವಾಗಿಂದ ಪಾಪ ಯುದ್ಧ ಮಾಡಿದ್ದೀರಾ, ಮಾತಿನ ಯುದ್ಧ ಮಾಡಿದ್ದೀರಾ, ಹೆಲ್ದಿಯಾಗಿ ಯುದ್ಧ ಮಾಡಿದ್ದೀರಾ. ಆ ಯುದ್ಧನ ಬಿಟ್ಟು ಒಂದ್ ಸ್ವಲ್ಪ ಟೈಮು ಮನ್ಸಿಂದ ನಗೋಣ. ಏನಂತೀರಾ? ಪ್ರತಿದಿನ ಮನೆಯಲ್ಲಿ ನಡೆಯುವಂತ ಜೋಕ್ಗಳನ್ನೇ ನಾವಿಲ್ಲಿ ಮಾಡ್ತೀವಿ. ಸೊ ಅದನ್ನ ಪ್ರೀತಿಯಿಂದ ತಗೊಂಡು ಪ್ಲೀಸ್ ಈ ಯುದ್ಧದಿಂದ ಆಚೆ ಬಂದು ಫ್ರೆಶ್ ಮೈಂಡ್ ಅಲ್ಲಿ ಸ್ವಲ್ಪ ಮನ್ಸು ಬಿಚ್ಚಿ ನಗೋಣ. ಏನಂತೀರಾ? ನನಗೆ ಅನ್ಸುತ್ತೆ ಯಾರು ಸ್ವಲ್ಪ ಊಟ ಮಾಡಿದ್ದಾರೆ, ಸ್ವಲ್ಪ ಊಟ ಮಾಡಿಲ್ಲ, ಫುಲ್ ಎಲ್ಲ ಟ್ರಿಗರ್ ಆಗ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ. ಸೊ ಪ್ಲೀಸ್ ಈಗ ನಮಗ್ ಜೋಶ್ ಬರ್ಬೇಕಂದ್ರೆ ನಮ್ಮ ಕಾಮಿಡಿ ಕಿಲಾಡಿ ಸ್ಟೇಜ್ ಅಲ್ಲಿ ಹೆಂಗಂದ್ರೆ ನಾವು ಸ್ಟೇಜ್ ಮೇಲೆ ಹೋಗ್ತಿದ್ದಾಗೆ ಸಿಕ್ಕಾಪಟ್ಟೆ ಚಪ್ಪಾಳೆ ಹೊಡಿತಾರೆ, ಅವಾಗ ನಾವು ಫುಲ್ ಜೋಶ್ ಬಂದ್ಬಿಡುತ್ತೆ. ಈಗ ನಾನು ಒಂದು ಟೆಸ್ಟ್ ಮಾಡ್ತೀನಿ. ಇಲ್ಲಿರೋ ಕೇವಲ ಸ್ವಲ್ಪ ಜನ ಹೆಣ್ಮಕ್ಳಾದ್ರು, ಹೆಣ್ಮಕ್ಳು ಜಾಸ್ತಿ ಇದಾರ ಅಂತ ಕೇಳಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಇದಾರ, ಗಂಡ್ಮಕ್ಳು ಸ್ಟ್ರಾಂಗ್ ಇದಾರ ಅಂತ ಚೆಕ್ ಮಾಡೋಣ. ಒಂದ್ಸಲ ನಾನು 3 to 1 ಅಂತೀನಿ, ಗಂಡ್ಮಕ್ಳು ಮಾತ್ರ ಚಪ್ಪಾಳೆ ಹೊಡೀರಿ. ನೀವು ಚಪ್ಪಾಳೆ ಹೊಡೆದ್ರೆ ನೀವು ನಮಗೆ ಜೋಶ್ ಕೊಟ್ಟಾಗೆ, ಓಕೆನಾ? ಗಂಡ್ಮಕ್ಳು ಅಂತ ಇದೀನಿ ನಾನು. ಏನೇ ಗಂಡು ಮಕ್ಳು ರೆಡಿ? 3 to 1 ಅಂತೀನಿ. 3 to 1. ಸೂಪರ್. ಹಾಗೆ ಈಗ ನಮ್ಮ ಹೆಣ್ಮಕ್ಳು ಕಮ್ಮಿ ಇದ್ರು ಪರವಾಗಿಲ್ಲ, ಮನೆ ನಮ್ಮ ಮೇಲೆ ನಡೆಯೋರು. ಸೊ
ಇದ್ದಾರೆ ಕೈ ಎತ್ತಾರೆ ನಾನು ಕೇಳ್ಬೇಕು ಅದಕ್ಕೆ ಎತ್ತಾ ಇಲ್ಲ ಯಾರನ್ನು ಸರಿ ಬಿಡಿ ಸರ್ ಓಕೆ ಅಂಡರ್ಸ್ಟುಡ್ ಮದುವೆ ಆಗಿದೆ ಈಗ ನಾನು ಸ್ಕಿಟ್ ಬಂದಿದ್ದೀನಿ ಸೊ ನನಗೂ ಮದುವೆ ಆಗಿದೆ ಸ್ಕಿಟ್ ಅಲ್ಲಿ ನನಗೂ ಮದುವೆ ಆಗಿದೆ ಮದುವೆ ಆಗಕ್ಕಿಂತ ಮುಂಚೆ ನಾನು ನಮ್ಮ ಅಪ್ಪನಿಗೆ ಹೇಳಿದೆ ನನ್ನ ಹವ ನಿನಗೆ ಏನ್ ಗೊತ್ತು ನೀನ್ ಯಾಕೆ ನನ್ನ ಮದುವೆ ಮಾಡ್ತೀಯಾ ಅಂತ ಯಾವ್ದೋ ಫ್ಯಾಮಿಲಿ ಮಾಡುತ್ತೆ ಮದುವೆ ಆಗೋದು ತುಂಬಾ ಚೆನ್ನಾಗಿರ್ತೀಯ ಅಂತ ನನಗೆ ಮದುವೆ ಮಾಡ್ಬಿಟ್ಟ ನಾನು ಹೇಳಿದೆ ಪಕ್ಕದ ಮನೆಯ ರಮೇಶ 3 ಅಫ್ಟಿಯರ್ ಬಿಲ್ಡಿಂಗ್ ಕಟ್ಟೋನೆ ಮಮತಾಸ್ಗೋಸ್ಕರ ಇವನು ಅವ್ನ ಗಂಡ ಯಾವನ ತಾಜ್ ಮಹಲ್ ಕಟ್ಟೋನೆ ನೀನ್ ಯಾಕೋ ನನ್ಗೆ ಏನು ಕಟ್ಟಿಲ್ಲ ಅಂದ್ರೆ ಕಟ್ಟಿಲ್ಲ ತಾಳಿಲ್ಲ ಅಂತಾರೆ ಇಂಥ ದಪ್ಪ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಅದ್ರ ಜೊತೆಗೆ ಆಕ್ಚುಲಿ ನಾನು ಮುಂಚೆ ಏನ್ ಮಾಡ್ತಿದ್ದೆ ಅಂದ್ರೆ ಈ ಬ್ಯಾಕ್ ಸೈಡ್ ತಿರ್ಕೊಂಡಿರೋ ಹೀರೋಯಿನ್ಸ್ ಎಲ್ಲ ನಾನು ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೋಡಿ ಅಷ್ಟೊಂದು ಮಾಡಿ ಬ್ಯಾಕ್ ಸೈಡ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ದರ್ಶನ್ ಸರ್ ಗೊತ್ತಾ ದರ್ಶನ್ ಸರ್ ಯಾಕೆ ಇಷ್ಟ ಇಲ್ಲ ದರ್ಶನ್ ಸರ್ ಯಾಕೆ ಇಷ್ಟ ಇಲ್ಲ ನೀವು ಮಾತಾಡ್ತಿದ್ರೆ ನಾನು ಏನು ಮಾತಾಡಲ್ಲ ಸರ್ ದರ್ಶನ್ ಸರ್ ಬುಲ್ ಮಾತಾಡಕ್ಕಿಲ್ವಾ ಅಂತ ನನ್ನ ಹಿಂದೆನೆ ಬರ್ತಾರೆ ಇನ್ನ ನಮ್ಮ ಕಿಚ್ಚ ಸರ್ ನಾನು ನೋಡಿದ ತಕ್ಷಣ ತಿದ್ಲಿ ಅಂತ ನನ್ನ ಹಿಂದೆನೆ ಬರ್ತಾರೆ ಇನ್ನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬ್ಯಾಕ್ ಸೈಡ್ ತಿಳ್ಕೊಂಡಿರೋ ಹೀರೋಯಿನ್ ಎಲ್ಲ ನೀನೇ ಆಗು ಅಂತ ನನಗೆ ಕಾಶನ್ ಕೇಳ್ತಾವ್ರೆ ಈ ತರ ಏನೋ ನನ್ನನ್ನ ಹೋಗಿ ಡಬ್ಬ ನನ್ನ ಮಗನ್ ಕೊಟ್ಟು ಮದುವೆ ಮಾಡೋರೆ ಆ ಡಬ್ಬ ನನ್ನ ಮಗನ್ ನೀವೆಲ್ಲ ನೋಡಕ್ ಇಷ್ಟಪಡ್ತೀರಾ ಕರಿತೀನಿ ಅದು ಎಲ್ಲಿ ಕುಂತೋಯ್ತೋ ಏನೋ ಚಟ್ನಿ ಹಾಕೋದೈತೆ ಹಾಕೋಬೇಡ ಅಂದ್ರೆ ಇನ್ನೂ ಆ 3 ಬಾಗ್ಲಾಗ್ಲಿ ಹಾಕೊಂತೀನಿ ಏನು ಅಂತ ನನ್ನ ಮಗಂದು ನನ್ನ ಬೇಡ ಇಲ್ಲಿ ಹಂಗೆಲ್ಲ ಬರಲ್ಲ ಅದು ಹಚ್ಚ ಹಚ್ ಹಚ್ ಬಾ ಅದೇನು ಅಂತ ಸಾಯ್ತಾ ಇದೆಯಾ ಏನಾಗಿದೆ ಏನ್ರಿ ಎಲ್ರಿ ಹೋಗಿದ್ರಿ ಅದು ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಇಂಪಾರ್ಟೆಂಟ್ ಕೆಲಸದಲ್ಲಿದೆ ಏನಂತ ಇಂಪಾರ್ಟೆಂಟ್ ಕೆಲಸ ನಿಮ್ದು ಇದಕ್ಕೆ ಹೋಗಿದ್ದೆ ಅದಾಗಿದ್ದು ಒಟ ಅಂತ ನೀವು ಹೋದ್ರೆ ಅಷ್ಟಕ್ಕೆ ಬಂದ್ಬಿಡ್ತಾರೆ ಆಯ್ತಾ ಎಲ್ಲ ಮಾತಾಡ್ಕೊಟ್ಟು ಸುಮ್ಮನಿರಿ ಅದು ಇಂಪಾರ್ಟೆಂಟ್ ಕೆಲಸನಾ ಇಂಪಾರ್ಟೆಂಟ್ ಕೆಲಸನೇ ಇಲ್ಲ ನೀವು ವಾಶ್ರೂಮ್ ಅಲ್ಲಿ ಏನ್ ಮಾಡ್ತಿದ್ರಿ ಅಂತ ನಂಗೆ ಗೊತ್ತು ನಾನೇನ್ ಮಾಡ್ತಾ ಇದ್ದೆ ಅಂತ ಗೊತ್ತಾ ಏನು ಇಲ್ಲಿರೋ ಗಂಡ್ ಮಕ್ಳೆಲ್ಲ ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತು ಇವರೆಲ್ಲ ಏನ್ ಮಾಡ್ತಾರೆ ವಾಶ್ರೂಮ್ ಅಲ್ಲಿ ಕುತ್ಕೊಂಡ ಕುತ್ಕೊಂಡು ಫೋನ್ ತೆಕ್ಕೊಂಡ ಸಾಕು ಅನ್ನ ಜೋರ ಚಪ್ಪಾಳೆ ಅದೇ ಅವೇ ಯಾಕೆ ಫೋನ್ ತೆಕ್ಕೊಂಡ ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದ್ರಲ್ಲಿರೋ ಹುಡುಗಿರಿಗೆಲ್ಲ ಹಾಯ್ ಡಾರ್ಲಿಂಗ್ ಹಾಯ್ ಬ್ಯೂಟಿಫುಲ್ ನಿನ್ ನಂಬರ್ ಸಿಗತ್ತಾ ಅಂತ ಮೆಸೇಜ್ ಮಾಡ್ತಿರ್ತೀರಾ ಓ ಮೈ ಗಾಡ್ ಇದು ನಮ್ಮ ಕೈಲಿರೋ ಬ್ಯೂಟಿಫುಲ್ ಹುಡುಗಿರು ಹುಡುಗಿರೆಲ್ಲ ಏನ್ ಮಾಡ್ತಿದ್ವಿ ಗೊತ್ತಾ ಈ ಸ್ವಲ್ಪ ಪರಿ ಸೆಲೆಕ್ಟ್ ಆಗ್ಬೇಕು ಅಂತ ಹಾಡೆಲ್ಲ ಟ್ರೈ ಮಾಡ್ತಾ ಹಿಂಗೆ ಹೆಂಗೆ ಅಂದ್ರೆ ಬಡತನದ ಮನೆಯೊಳಗ ಎಂದು ಹುಟ್ಟಬಾರದು ಹನುಮಂತನ ಜೊತೆ ಹೋಗ್ಬಿಡು ತಾಳ ಆಡ್ಕೊಂಡು ಮಸ್ತಾಗಿ ನೋಡೋದು ಅನ್ಕೊಂತ ಮತ್ತೆ ನೀವೇನ್ ಮಾಡ್ತಿದ್ವಿ ಗೊತ್ತಾ ನಾನು ಏನ್ ಮಾಡ್ತಾ ಇದ್ದೆ ಇದೆಲ್ಲ ನಿಮ್ಗೆ ಏನ್ ಗೊತ್ತಾಯ್ತು ಹೌದು
ನೋಡಿದ್ರ ಸರ್ ಇವ್ರ ಡ್ರೆಸ್ನ ಇವರೇ ಹಾಡು ಹಾಕೊಂಡ್ರೆ ಫ್ಯಾಷನ್, ನಾವು ಅದು ಪೊಲೀಸ್ ಸ್ಟೇಷನ್ ನಿಮಗೆ ಹೊಸ ಸೀರೆ ಮೊನ್ನೆ ದೀಪಾವಳಿ 4 ಸೀರೆ, ಅಮಾವಾಸ್ಯೆ 4 ಸೀರೆ, ಪಂಚಮಿ 4 ಸೀರೆ, ಗೌರಿ ಹಬ್ಬಕ್ಕೆ 4 ಸೀರೆ, ತುಳಸಿ ಹಬ್ಬಕ್ಕೆ 4 ಸೀರೆ, ಎಷ್ಟು ಸೀರೆ ಕೊಡ್ಸೋದರ ಅದೆಲ್ಲ ಹಳೇದಾಯ್ತು ಅಂತ ನಾನು ಬಿಸಾಕ್ಬಿಟ್ಟಿದ್ದೀನಿ, ಹೊಸ ಕೊಡ್ಸಿ. ಎಲ್ಲ ಹಳೆ ಸೀರೆ ಹಳೇದಾಯ್ತು ಅಂತ ಬಿಸಾಕ್ಬಿಟ್ಟೆ ಕೊಡ್ಸಿದ್ದು. ಹಂಗಾದ್ರೆ ನೀನು ಮದುವೆಗೆ 5 ವರ್ಷ ಆಯ್ತು, ನೀನು ಹಳೇದಾಯ್ತು ಅಂತ ಬಿಸಾಕ್ ಹೊಸಕ್ಕಲ್ಲ ಬೇಡ ಬಿಡಿ. ಮತ್ತೆ ಹೆಣ್ಮಕ್ಳ ಮೇಲೆ ಹೊಡಿತೇವೆ ನೋಡಿ ಮಕ್ಕಳಿಗೆ. ಗಂಡು ಮಕ್ಕಳು ನಾವು ಮೇಲು, ಹೆಣ್ಮಕ್ಳು ಮೇಲೆ ಗಂಡು ಮಕ್ಕಳ ಮೇಲ ಹೆಣ್ಮಕ್ಳು ಹಂಗೆ ಪಟ್ರೆ ಬರ್ಲಿಲ್ವಾ? ಹೆಣ್ಮಕ್ಳೇ ಸಾಂಗುಗರು. ಹಂಗೆ ಆ ಬರ್ದವ್ರು ಪಟ್ರು ಗಂಡು ಮಕ್ಕಳೇ ಅರ್ಥ ಮಾಡ್ಕೊಡ್ತೀವಿ ಅಷ್ಟ. ನಿಮ್ಮಪ್ಪ ಯಾರು? ನಮ್ಮಪ್ಪ ಗಂಡು, ನಿಮ್ಮ ಮಗ ಯಾರು? ಗಂಡು, ನಿಮ್ ತಾತ ಯಾರು? ಗಂಡು ಮತ್ತ ಅಂದ್ರೆ ಗಂಡ್ಮಕ್ಳು ಎಷ್ಟು ಅಂತ ಹೇಳ್ಕೊಡ್ತೀಯ? ಅಮ್ಮ ಯಾರು ಅಂತ ಹೇಳ್ತೀಯ? ನಮ್ಮ ಅಮ್ಮನ ಹೆಣ್ಣು, ಮಕ್ಳು ಯಾರು? ಅವಳು ಹೆಣ್ಣು, ಕಾಮಿಡಿ ಕಿಲಾಡಿ ಚರ್ಚೆ ಯಾರು? ಹೆಣ್ಣು, ಕರ್ನಾಟಕ ಮಾತೆ ಯಾರು? ಹೆಣ್ಣು, ಇಲ್ಲಿ ಕೂತ್ಕೊಂಡಿರೋ ಆಂಟಿ ಯಾರು? ಅವಳು ಹೆಣ್ಣೆ. ಮತ್ತೆ ಓ ಹಂಗೆ ಹೆಣ್ಮಕ್ಳ ಮೇಲೂ ಅದಾಗೋದು ಬಿಡು. ನಿಮ್ಮಮ್ಮ ಯಾರು? ನಿಮ್ಮಪ್ಪ ಯಾರು? ಗಂಡು. ಏಯ್ ನನ್ಗೂ ನಿಮ್ಗೂ ಆದ ಬೇಡ, ಸುಮ್ಮನೆ ಇರಪ್ಪ ಸರ್. ನೀವೆಲ್ಲರೂ ಇದ್ದೀರಲ್ವಾ, ಕರೆಕ್ಟ್ ಆಗಿರೋ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳ್ಬಿಡಿ ಸರ್. ಈ ಗಂಡು ಮಕ್ಕಳನ್ನ ಇಂಗ್ಲಿಷ್ ಅಲ್ಲಿ ಮೇಲ್ ಅಂತಾರ ಫಿಮೇಲ್ ಅಂತಾರ? ಮತ್ತೆ ಹೆಣ್ಮಕ್ಳ ಮೇಲ ಕಷ್ಟ. ಹಾ ರೀ, ಹಾ ನೀವು ತುಂಬಾ ಜಾಣ್ರ. ಸಿಕ್ಕಾಪಟ್ಟೆ ಜನ ನಾನು. ಹಂಗಾರೆ ನಿಮ್ಗೊಂದೆರಡು ಕ್ವಶನ್ ಕೇಳ್ತೀನಿ. ನನಗೆ ಅದೇನ್ ಕೇಳ್ತಾ ಕೇಳ. ಈ ಗಂಡ ಬೇರುಂಡ ಅಂದ್ರೆ ಗಂಡ ಬೇರಂದ ಹೆಂಡತಿಯ ಜೊತೆಗೆ ಜಗಳವಾಡಿದ ಗಂಡನು ಬೇರೆ ಕಡೆಗೆ ಹೋಗಿ ಉಂಡರೆ ಅದು ಗಂಡ ಬೇರುಂಡ. ಬೇರೆ ಇಂಟೆಲಿಜೆಂಟ್. ಈ ಡೋರ್ ಡೆಲಿವರಿ ಅಂದ್ರೆ ಏನು? ಸಿಂಪಲ್. ಹೆರಿಗೆ ನೀವು ಜಾಸ್ತಿ ಆಗಿ ಆಸ್ಪತ್ರೆಗೆ ಹೋಗುವ ಮುನ್ನವೇ ಮನೆಯ ಬಾಗಿಲ ಮುಂದೆಯೇ ಡೆಲಿವರಿ ಆದರೆ ಅದು ಡೋರ್ ಡೆಲಿವರಿ ಅಷ್ಟೇ. ಹೌದಾ? ಸರಿ, ತುಂಬಾ ಡಿಫಿಕಲ್ಟ್ ಕ್ವಶನ್ ಕೇಳಿ. ಓ ಡಿಫಿಕಲ್. ಈ ಮೂಲ ವಸ್ತುಗಳು ಅಂದ್ರೇನು? ಮನೆಯ ಮೂಲಲ್ಲಿರುವ ವಸ್ತುಗಳಿಗೆ ಮೂಲ ವಸ್ತುಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಪ್ಲಾಸ್ಟಿಕ್, ಚಂಪು, ಹೊರಗೆ ಮತ್ತು ನಾವ್ಯಾಕೆ? ನೀನು ಮೂಲ ವಸ್ತುನೇ ಹೌದಾ? ಅಂದ್ರೆ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಅಂತ ಹೇಳಕ್ ಬಂದೆ. ಸರಿ ಆಯ್ತು, ಎಲ್ಲಾ ಕೋಣೆನೂ ಮಲಿಕಬಹುದು, ಇದೊಂದ್ ಕೋಣೆ ಮಲಿಕೊಳ್ಳಕ್ಕಾಗಲ್ಲ. ಯಾವ ಕೋಣೆ? ಎಲ್ಲಾ ಕಡೆಯಲ್ಲೂ ಮಲ್ಕೋಬಹುದು, ಇದು ಒಂದು ಕಡೆ ಮಲ್ಕೊಳಕ್ಕಾಗಲ್ಲ. ಮಾಹಿತಿ ಹಕ್ಕು ಆಯೋಗ ಆ ಕೋಣೆಗೆ ಯಾಕೆ ನೀವು ಪ್ರಯಾಣ ಬೆಳೆಸಿದ್ರು ಸರ್? ದಯವಿಟ್ಟು ಬೇಡ ಸರ್, ದಯವಿಟ್ಟು ಬೇಡ ಸರ್. ಅಲ್ಲಿ ಹೋಗಿದ್ದಾರೆ, ನಾನಂತೂ ಹೋಗಲ್ಲ. ನೀವ್ ಕೇಳಿ ನನ್ನ. ನೀನ ಕೇಳ ಹೇಳ್ತೀಯ? ಎರಡು ಆಣೆ ಇರುತ್ತೆ, ಎರಡು ಆಣೆ ಮುಂದೆ ಒಂದು ಬಾಳೆಹಣ್ಣು ಇರುತ್ತೆ. ಎರಡು ಆಣೆ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ, ಯಾಕೆ? ಯಾಕೆ? ನಾನೇ ಹೊಟ್ಟೆ ಹಾಕ್ತಿರಲ್ಲ ಅದಕ್ಕೆ. ಇಲ್ಲ, ಮತ್ತೆ ಎರಡು ಆಣೆ ಮುಂದೆ ಇಡ್ತೀವಲ್ಲ ಬಾಳೆಹಣ್ಣು, ಅದು ಪ್ಲಾಸ್ಟಿಕ್, ಅದಕ್ಕೆ ತಿನ್ನಲ್ಲ. ಇನ್ನೊಂದು ಪ್ರಶ್ನೆ, ಹೇಳಿ. ಎರಡು ಆಣೆ ಇರುತ್ತೆ, ಎರಡು ಆಣೆ ಮುಂದೆ ಎರಡು ಬಾಳೆಹಣ್ಣು ಇರುತ್ತೆ, ಎರಡು ಆಣೆ ಎರಡು ಬಾಳೆಹಣ್ಣು ತಿನ್ನೋದಿಲ್ಲ, ಯಾಕೆ? ಯಾಕಂದ್ರೆ ಪ್ಲಾಸ್ಟಿಕ್. ತಪ್ಪು. ಈ ಸರಿ ಆನೆ ಪ್ಲಾಸ್ಟಿಕ್, ಬಾಳೆಹಣ್ಣು ಉಳಿಸ್ತಾರೆ. ನೆಕ್ಸ್ಟ್. ಮತ್ತೆ ಅದಕ್ಕೆ ಕೇಳ್ಬೇಡಿ. ಹಾ ಇಲ್ಲ, ಬೇರೆ ಬೇರೆ ಹೇಳ್ತೀನಿ. ಕೇಳಿ. ಓ ಬೇರೆ ಹೇಳು. ಎರಡು ಆನೆ ಇರುತ್ತೆ, ಎರಡು ಆನೆ ಮುಂದೆ ಎರಡು ಬಾಳೆಹಣ್ಣು ಇರುತ್ತೆ, ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಲ್ಲ, ಯಾಕೆ? ಯಾಕೆ ಅಂದ್ರೆ ಆನೆ ಪ್ಲಾಸ್ಟಿಕ್, ಇಲ್ಲ ಅಂದ್ರೆ
ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ಜಾಸ್ತಿ ನಡ್ಸೋಣ ಅಂದ್ರೆ ಇದು ಆ ಟೈಮ್ ಅಲ್ಲ. ಪಾಪ ನೀವೇನೋ ಒಂದು ಇದ್ರಲ್ಲಿದ್ದೀರಾ, ಮೂಡಲ್ಲಿದ್ದೀರಾ, ಅದನ್ನ ಡಿಸ್ಟ್ರಾಕ್ಟ್ ಮಾಡಬಾರ್ದು ಅನ್ನೋ ರೀಸನ್ಗೆ ಏನೋ ಒಂದು ಸಣ್ಣ ಪುಟ್ಟ ಕಾಮಿಡಿ ಮಾಡಿ ನಮ್ಮ ಕಾಲಗಳನ್ನ ನಾವೇ ಇಟ್ಕೊಂಡು ನಿಮ್ಮನ್ನ ನಡ್ಸೋ ಪ್ರಯತ್ನ ಮಾಡಿದೀವಿ. ನಿಮಗೆ ಪ್ರಯತ್ನ ವರ್ಕೌಟ್ ಆಗಿದೆ ಅನ್ಸಿದ್ರೆ ಅಟ್ಲೀಸ್ಟ್ ಇದಕ್ಕಾದ್ರೂ ಎಲ್ಲರೂ ಹಲೋ, ನನ್ನ ಮಾತಾಡಿ ಕೇಳಿಸ್ತಾ? ಮೈಕ್ರೋಫೋನ್ ಇತ್ತು. ಎಲ್ಲರೂ ಅವರು ಲಾಸ್ಟ್ ಅಲ್ಲಿ ನನ್ನ ಡಾರ್ಲಿಂಗ್ ಚಪ್ಪಾಳೆನೇ ಹೊಡಿತಾರೆ. ಹೊಡಿಲೇ ಇಲ್ಲ ನೀವು. ಅದೇ ಡಾರ್ಲಿಂಗ್ ಜಗಳ ಬಿಟ್ಟು ಅದೇ ಡಾರ್ಲಿಂಗ್ ಆಗಲೇ ಮುಗಿಸ್ಕೊಂಡಿದ್ರು. ಸರ್, ನನ್ನ ಹೆಂಡ್ರ ಬಗ್ಗೆ ಮಾತಾಡ್ತಾ ಇರೋಲ್ಲ, ನನ್ಗೆ ಬೇಜಾರಲ್ಲಮ್ಮ. ನನ್ನ ಡಾರ್ಲಿಂಗ್ ಅಂತೀರ ಅವ್ರಿಗೆ. ಆದ್ರೆ ಅದು ಇಷ್ಟು ಎಲ್ಲರೂ ಜನರು ಎದುರುಗಡೆ ಗೆದ್ದು ಅಷ್ಟೇ ಚಂದಲ್ಲೇನ? ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಲಿ. ಅಂತರ ಮತ್ತೆ ಸರನ್ ಸರ್ ಧನ್ಯವಾದ. ಏನಪ್ಪ ಸಂಬಂಧ, ಏನಕ್ಕೆ ರಾಘವೇಂದ್ರ ಸರ್ ಇದೆಲ್ಲ ಮಾಡಿದ್ರು ಅಂತ ಅಂದ್ರೆ, ಅಷ್ಟು ದೂರದಿಂದ ಬಂದಿದ್ದೀವಿ, ರಾತ್ರಿ ಟ್ರಾವೆಲ್ ಮಾಡಿದ್ದೀವಿ, ಬಸ್ ಇಟ್ಕೊಂಡಿದ್ದೀವಿ, ಟ್ರೈನ್ ಇಟ್ಕೊಂಡಿದ್ದೀವಿ, ಮಧ್ಯಾಹ್ನ ಊಟ ಬೇರೆ ಇದೆ, ಮತ್ತೆ ನಿದ್ದೆ ಮಾಡಬೇಕು. ಆ ನಿದ್ದೆ ಓಡಿಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ನಾನು ಕರೆದ ಒಂದು ಕರೆಗೆ ದಯವಿಟ್ಟು ಬಂದಿದ್ದಾರೆ. ಒಳ್ಳೆಯದಾಗಿ ಧನ್ಯವಾದ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.